ದಿನ ಇರತ್ತ ನೆನೆಸಿದಾಗ ಕೈಯಾಗ ಕೊಟ್ಟೋಜಿ ರಾಯ್ಸಾಗ ಪ್ರೀತಿ ಮುಚ್ಚೋಜಿ ಮಣ್ಣಾಗ ಕಂಡ ಕಂಡ ಗೆಳೆಯರ ಕುಡುಕ ಅಂತ ಕರಿಯತಾರ ನನ್ನ ಕುಡುಕ ಮಾಡಿ ವಾದಿನೇನ ಬಾರಂಗಡಿ ಓನರ ಕುಡುಕರ ಮನಿ ದೇವ್ರ ಬಾರಂಗಡಿ ಓನರ ಕುಡುಕರ ಮನಿ ದೇವ್ರ ನಾ ಬಾಳ ಹಚ್ಕೊಂಡಾಕಿ ವಾದಳಲ್ಲು ಬಲು ದೂರ ನಾ ಬಾಳ ಹಚ್ಕೊಂಡಾಕಿ ವಾದಳಲ್ಲು ಬಲು ದೂರ ಕರೆಂಟ್ ಹೋದ ಟೈಮಲ್ಲಿ ಕರೆಂಟ್ ಹೋದ ಟೈಮಲ್ಲಿ ಸೇದಬೇಡಂತ ಹೇಳಿ ಸಿಗರೇಟ ಕೊಟ್ಟ ವಾದಿ 500 ನೋಟ ಚೇಂಜ್ ಮಾಡಿದ ಜೀವನದ ರೂಟ ಬೆಳೆದ ವಾದಿ ಗಂಡನ ಬಟ್ಟ ಕಲಿಯಿಂದ ಬಂದ ಆಗಾಗ ಬೆಟ್ಟಿ ಕುಡದ ಸಿಂಗನನ್ನ ಕುಡಿ ಅಂತ ಕೊಟ್ಟ ಮರಿಯಲ್ಲಿ ಹಂಗ ಪುಟಿ ಉರಿತತಿ ಹೊಟ್ಟಿ ಅಳಕ ಹೊಲ್ದು ಕೈ ಮ್ಯಾಗಿನ ಹೆಸರ ಹೋಗು ತನಕ ಇರತತಿ ಉಸಿರ ಅಳಕ ಹೊಲ್ದು ಕೈಯಾಗಿನ ಹೆಸರ ಹೋಗು ತನಕ ಇರತತಿ ಉಸಿರ ಕಣ್ಣಲ್ಲಿ ಕರಿತ ನಮ್ಮವ್ವ ಮುಡಿಯಲ್ಲಿ ಮುಡಿಸ ನಮ್ಮಲ್ಲಿಗೆ ಹೂವ ಕಣ್ಣಲ್ಲಿ ಕರಿತ ನಮ್ಮವ್ವ ಮುಡಿಯಲ್ಲಿ ಮುಡಿಸ ನಮ್ಮಲ್ಲಿಗೆ ಹೂವ ಮುಡಿಯಲ್ಲಿ ಮಲ್ಲಿಗೆಯ ಮುಡಿಸನಲ್ಲ ನನ್ನ ಮನಸ್ಸಿಗೆ ಕತ್ತಾನಲ್ಲ ನನ್ನ ಹೃದಯನ ಗೆದ್ದಾನಲ್ಲ ಕಣ್ಣಲ್ಲಿ ಕರಿತ ನಮ್ಮವ್ವ ಮುಡಿಯಲ್ಲಿ ಮುಡಿಸ ಸತ್ತರ ಸಾಯಿ ನಿಯತಿಲ್ಲದ ನಾಯಿ ಕಣಬರಕ ಕಟ್ಟಿನಿ ಕೈ ಸತ್ತರ ಸಾಯಿ ನಿಯತಿಲ್ಲದ ನಾಯಿ ಕಣಬರಕ ಕಟ್ಟಿನಿ ಕೈ ಪಿತ್ರಾನಂದ ಬೈ ಎಲ್ಲದಕ್ಕೂ ಸೈ ಮಾಡಿದ ತಪ್ಪಿಗೆ ಪುರ್ಲ ಹಾಕಿ ಸಾಯಿ ಸತ್ತರ ಸಾಯಿ ನಿಯತಿಲ್ಲದ ನಾಯಿ ಪ್ರೀತಿ ಮಾಡಕಣಿತ ಊರಿಗೆ ಗೊತ್ತ ಇರತ್ತಿದ್ದೇನೆ ನಂಗ ನಾ ಗಮನ ಗೆದ್ದಿಲ್ಲ ನಿಮ್ಮ ಮನೆ ಮತ್ತೆ ಹಂಗಜಿಲ್ಲ ನನ್ನ ಮಾಡಕಲ್ಲ ಮೂರು ಬೆಟ್ಟ ನಿಂತಿಲ್ಲ ಪ್ರೀತಿ ಮಾಡಕಣಿತ ಊರಿಗೆ ಗೊತ್ತ ಇರತ್ತಿದ್ದೇನೆ ನಂಗ ನಾ ಗಮನ ಗೆದ್ದಿಲ್ಲ ನಿಮ್ಮ ಮನೆ ಮತ್ತೆ ಹಂಗಜಿಲ್ಲ ನನ್ನ ಮಾಡಕಲ್ಲ ಮೂರು ಬೆಟ್ಟ ನಿಂತಿಲ್ಲ ಇಟ್ಟಗೊಂಡಾಕಿ ಇರು ತನಕ ಕಟಗೊಂಡಾಕಿ ಕಡಿ ತನಕ ಚಿಲ್ಲರ ಹುಡುಗ್ಯಾರ ಪ್ರೀತಿ ಕಾಲನ ಕಸಕ್ಕಿಂತ ಕಡಿಕೆ ಯಬಸ್ಯಪ್ಪ ಮ್ಯಾಗ ಬರ್ತಾರ ಅವ್ರು ಯಬಸ್ಸಿಗ ಯಬಸ್ಲೆ ಯಬಸ್ ಕೈ ಕೊಟ್ಟ ಹುಡುಗರಿಗೆ ಕೈ ಮುಗ್ದ ಹೇಳ್ತೇನೆ ಕಣ್ಮುಂದವಲ್ಲಿ ಬರಬೇಡ್ರಿ ಬಾಳ ಚಂದನ ಜೀವನ ಮಾಡಿದೆ ವಾಲಗಾಲ ಇದೆ ಬೇಡ್ರಿ ಬಾಳ ಚಂದನ ಜೀವನ ಮಾಡಿದೆ ವಾಲಗಾಲ ಇದೆ ಬೇಡ್ರಿ ಮುಟ್ಟ ಬ್ಯಾಡ ಮೂಡ್ ಬರ್ತೈತಿ ಏ ಹುಡುಗಿ ಟಚ್ ಮಾಡಬೇಡ ತ್ರಾಸಕ್ಕತಿ ಮುಟ್ಟ ಬ್ಯಾಡ ಮೂಡ್ ಬರ್ತೈತಿ ಏ ಹುಡುಗಿ ಟಚ್ ಮಾಡಬೇಡ ತ್ರಾಸಕ್ಕತಿ ಕಣ್ಣಿನೊಳಗ ಮಕ್ಕಳು ಮಾಡಂಗ್ ಕಾಣ್ತಿ ಕಣ್ಣಿನೊಳಗ ಮಕ್ಕಳು ಮಾಡಂಗ್ ಕಾಣ್ತಿ ಮೊಟ್ಟ ಬ್ಯಾಡ ಮೂಡ್ ಬರ್ತೈತಿ ಏ ಹುಡುಗಿ ಟಚ್ ಮಾಡಬೇಡ ತ್ರಾಸಕ್ಕತಿ ಹತ್ತೈತಿ ತಂಡ ಪೇಪರ್ ಓದ ಇದೇನ್ರಪ್ಪ ನಮ್ಮ ಚೆನ್ನಪ್ಪನ ಅಂಗಡಿಯಾಗ ಹೊಸ ಸುದ್ದಿ ತಡಿ ಹೇಳ್ತಾನ ತಡ್ಕೊ ಹೇಳ್ತಾನ ತಡ್ಕೊಯಪ್ಪ ನೀ ಎಟ್ಟು ಬಿರ್ಸಿ ಗೆದ್ದಿ ಗದಗ ಜಿಲ್ಲಾ ನರಗುಂದ ತಾಲೂಕು ಬೈರ್ನಟ್ಟಿ ಎಂಬ ಊರಾಗ 80 ವರ್ಷದ ಮುದುಕಿ ಕಂಟ್ರಿ ಸೇರಿ ಕುಡು ಸತ್ತು ಬದುಕ್ಯಾಳ್ರು ಯಪ್ಪ ಸತ್ತು ಬದುಕ್ಯಾಳ ಮತ್ತೆ ನಮ್ಮ ಕುಪ್ಪೇಸನ ಅಂಗಡಿಗೆ ಹೋಗಿದ್ದೆ ಅಲ್ಲೋ ಪೇಪರ್ ಇತ್ತಪ್ಪ ಅದು ನೋಡ್ಕೊಂಡು ನೋಡ್ತಾನೆ 8 ವರ್ಷದ ಹುಡುಗನ ಮೇಲೆ 80 ವರ್ಷದ ಹುಡುಗಿ ಬಲಾತ್ಕಾರ ಮಾಡ್ಯಾಳ ನೋಡ್ರಿಪ್ಪ ಬಲಾತ್ಕಾರ ಮಾಡ್ಯಾಳ ಮತ್ತ ಇದೇನ್ರಿಪ್ಪ ಹೊಸ ಸುದ್ದಿ
ಇರುವಿಗೆ ಮತ್ತ ಲಾರಿಗೆ ಡಿಕ್ಕಿ ಹೊಡೆದ 30 ಜನರು ಸಾವಪ್ಪ್ಯಾರ ನೋಡ್ರಿ ಅಪ್ಪ. 30 ಜನರು ಸಾವಪ್ಪ್ಯಾರ. ಅಯ್ಯಯ್ಯೋ ಯಪ್ಪ ನಂದು ಎಡಕ ಮುರಿತ್ರು ಯಪ್ಪ, ಎಡಕ ಮುರಿತ. ಅಯ್ಯಯ್ಯೋ ನನ್ನ ನಡ ಸಟ್ಲಾತ್ರು ಯಪ್ಪ ಸಟ್ಲಾತು. ಈ ಆಳ ತಡ್ಕೋರೋ ಯಪ್ಪ. ಈ ಆಳಾದ ಹುಡುಗಿಯಾರಿಗೆ ಅರೆ ಯಾಕಾರ ಬಂದತಂತೇನೆ. ನಮ್ಮಂತ ಚಿಗುರು ಮಿಸೆ ಎಳೆ ಹುಡುಗರು ಕಂಡ್ರೆ ಸಾಕ್ರಿ. ಇವರು ಕಣ್ಣೆ 4 ಅಕ್ಕವೇನ ಬಂದ ದಡನ ಆದ ಬಿಡ್ತಾವ. ಏ ಹುಡುಗಿ ನೀನ ಏನ್ ನನಗ ಆದಾಕೆ? ಏ ಯಾವ್ಲೆ ಮುಡ್ದಾರ ಹಳೆ ಮುಡ್ದಾರ ಕಣ್ಣಿಗಿನ್ನ ಕಾಣಿಸ್ತಾವ ಇಲ್ಲಿ. ಪೇಪರ್ ಓದ್ಕೊರ ನೀವ ಮಾಡಿ ನಮ್ಮಂತ ಸುಂದರವಾದ ಹುಡುಗಿಯರಿಗೆ ಹಾಯ್ತಿರಲ್ಲ. ಕಣ್ಣೇನ್ ನೆತ್ತಿ ಮ್ಯಾಗ ಬಂದವನು ಒಂದಾಕ ಕೂತ್ಕೊಂಡ್ ಪೇಪರ್ ಓದ ನಿಮಗ್ ಗಂಟೆ ಹೋಗುತ್ತನ್ಲೆ. ಅಲ್ಲಿ ಹುಡುಗಿ ನಾ ಪೇಪರ್ ಓದ್ಕೊಂತ ನಿಂತಿದ್ದೆ, ನೀ ನೋಡಿದೇವನು ಇಲ್ಲ? ನೋಡಿದೆ. ನೋಡಿ ಅಂದಿನ ಮಾತ್ ನನಗ ಬಾಯಿಗೆ ಬಂದಂಗ ಮಾತಾಡ್ತಲ್ಲ. ಎಷ್ಟು ನಿಂದ ದಿಮಾಕ ದೌಲ ಅಂತೇನೆ. ಏ ಯಾಕ್ಲೆ ಮುಳ್ಳ ಹಳೆ ಮುಳ್ಳ ಏನದನೆ ಅಂದಿದ್ದು? ನೀನಾರ ಏನ್ ಮಾಡಿ ನಿನ್ನ ಹರೇ ಮಾಡ್ತೈತೆ. ಹರೇ ಹರೇ ಯಾಕ ಏನದ ನೀ ಅಂದಿದ್ದು? ಏನಿಲ್ರಿ ನಿಮ್ಮೂರು ನಮ್ಗಡ್ ತೋರಿಸ್ರಿ ಅಂದೆ. ಯಾಕ? ನಾನು ಈ ಊರಿಗೆ ನಾನು ಹೊಸಬ್ರೆ. ನನ್ನ ಮಿಠಾಯಿ ವ್ಯಾಪಾರ ಈ ಊರಾಗ ಆಗತ್ತನಿಲ್ಲ ಅಂತ ಅದಕ್ಕೆ ಕೇಳಿದ್ಯ. ನಿಮ್ಮೂರು ತೋರಿಸ್ರಿ. ನಿಮ್ಗ ನಮ್ಮೂರ್ ಯಾಕೆ ಬೇಕು? ನಮ್ಮ ಪಕ್ಕದಾಗ ಒಂದು ದೊಡ್ಡ ಊರ್ ಐತಿ, ಅದನ್ನು ತೋರಿಸ್ತೀನಿ ಬರ್ರಿ. ನಮಗೆ ದೊಡ್ಡ ಊರು ಬ್ಯಾಡ್ರಿ. ಯಾಕಂದ್ರೆ ಮಿಠಾಯಿ ಮಾರೋ ನಾನೊಬ್ಬ. ನನಗೆ ಸಣ್ಣ ಊರಿದ್ರೆ ಸಾಕ, ಅಲ್ಲೇ ಮಾಡಿಬಿಡ್ತೇನೆ ನನ್ನ ಮಿಠಾಯಿ ವ್ಯಾಪಾರ. ಆಯ್ತು ಬಿಡ್ರಿ ಮಿಠಾಯಿ ಡಬ್ಬಿಯವರ ಬರ್ರಿ, ನಮ್ಮೂರು ತೋರಿಸ್ತೀನಿ. ಸ್ವಲ್ಪ ನಿಂದಿರ್ರಿ ಮೇಡಮ್ ಅರ, ನಿಂದಿರ್ರಿ. ಯಾಕ್ರಿ? ನನಗೂ ಈ ಮಿಠಾಯಿ ಮಾರಿ ಮಾರಿ ಭಾಳ ಬೇಜಾರಾಗೈತಿ. ಅದ್ರಾಗ ಒಂದು ಒಗದು ಬಿಡ್ರಿಲ್ಲ. ಏ ಯಾಕಲಿಲ್ಲ ಅದು ಏನಂತೈತಿ ನಿನ್ನ ಮೈ? ನನ್ನ ಮೈಯ ನಿನ್ನ ಕೂಡಕ್ಕಾಗಲೇ ಮುದಾಪ್ನವ್ರ ಜಾಲಿಯಾಗ ಕುಂತ ಮೈಗೆ ಹಚ್ಚಿ ತೆಕ್ಕಿಸ್ಕೊಳಂಗಾಗೈತೆ. ಹಚ್ಚಿನ ತೆಕ್ಕಿಸ್ಕೊಳಂಗಾಗೈತೆ. ಈಗ ಸಣ್ಣ ಶುರು ಆಗೈತಿ ದುರ್ಗೊಂಡ್ ಬ್ಯಾನಿ. ಹೆಂಗ್ ನೋಡಿದ್ರು ಮಳಿನೂ ಬರಾಕತ್ತೈತಿ, ಆಗೈತಿ. ದೇವ್ಗಿವ್ ಬಾಳ ಕಾಟದವ ಅಂತ ಕಾಣತ್ತ. ಹೆಂಗಾರ ಒಂದು ಪದ ಆಡಿ ಹೋದ್ರಾತ. ಯಾಕ್ರಿ ಲೇಡಿ ಬಾಯ್ ಏನೋ ವಿಚಾರ ಮಾಡಕ್ ಕುಂತಿರಲ್ಲ? ಏ ಏನೋ ಇಲ್ಲ ಬಿಡ್ರಿ. ಮತ್ತೆ ತಡ ಒಗದು ಬಿಡ್ರಿ ಒಂದ. ಹೆಂಗಂಗ ಮಾತಾಡಿದಿ ಎಲ್ಲ ನೆನಪೈತಿ ಈಗಿನ ಹುಡುಗ್ಯಾರ. ಬೆಳೆದ ತೋರಿಸಿನಿ ಮುಂದ ಬಂದ ನೀವು ಮಾಡುವಂಗ ನಮಸ್ಕಾರ. ಬೆಳೆದ ತೋರಿಸಿನಿ ಮುಂದ ಬಂದ ನೀವು ಮಾಡುವಂಗ ನಮಸ್ಕಾರ. ಬಾದಾಮಿ ಕೆಪ್ಪ. ನಿನ್ನ ಹೆಸರ ಸಂಜನಾ. ಏಟ್ ಮಾಡಿ ಪೇಮೆಂಟ್? ಒಂದ್ 15,000 ಮಾಡೀನಿ. ನಿಮ್ಮ ಕೊಡ್ತಾರ ಇಲ್ಲ ನಿಮ್ಮ ತಾತ ಕೊಡ್ತಾನ. ಚಿಪ್ಪಾರೆ ಹುಡುಗ್ಯಾರ. ಬೆಳೆದ ತೋರಿಸಿನಿ ಮುಂದ ಬಂದ ನೀವು ಮಾಡುವಂಗ ನಮಸ್ಕಾರ. ಬೆಳೆದ ತೋರಿಸಿನಿ ಮುಂದ ಬಂದ ನೀವು ಮಾಡುವಂಗ ನಮಸ್ಕಾರ. ಸಾಲ ಕೇಳಿದರು 500 ಕೊಡಲಿಲ್ಲ 200 ಸೌಕಾರ. ಸಾಲ ಕೇಳಿದರು 500 ಕೊಡಲಿಲ್ಲ 200 ಸೌಕಾರ. ದರಕಾರ ಹೊರಗಾಗುವಂಗ ಬೆಳೆದ ನೆತ್ತೀನಿ
ಹೆಂಗ್ ಮಾಡ್ತೀನಿ ನೋಡ ತಲೆಯಾಗ ಏನೈತೆ ಅದನ್ನ ಮಾಡ ನನ್ ತೆಲ ಹೋಗ್ಬೇಕು ಅನ್ನೋದೈತಿ ಓಲೆ ಹೋಗೇ ಬಿಡ ಮತ್ತೆ ಯಾಕೆ ಮಾಡ್ತೀವಿ ಓ ಬರ್ಲ ಬಾಯ್ ತೈತ ಜಾರಿದಿ ಮತ್ತೊಬ್ಬಗ ಮನಸ ಮಾರಿದಿ ಕೈಯದ ತೈತ ಜಾರಿದಿ ಮತ್ತೊಬ್ಬಗ ಮನಸ ಮಾರಿದಿ ಹೂವ ಕೊಟ್ಟರೆ ದೂರಸ್ಯಾಕ ಹಾಡಿದಿ ಹೂವ ಕೊಟ್ಟರೆ ಊರಿಗ್ಯಾಕ ಹಾಡಿದಿ ಹೋಗ್ ಬರೋಣ್ರಿ ದೈವ ಅಣ್ಣ ಅತ್ತಿಗೆ ತಮ್ಮ ರಾಜು ಈಗ ಬಂದೇನಪ್ಪ? ಹೌದಣ್ಣ ಈಗ ಬಂದೆ ಅಣ್ಣ ನಿನ್ನ ಆಸೆಯಂತೆ ನಾನು BCom ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಿದ್ದೇನೆ ತೆಗೆದುಕೋಣ ಸ್ವೀಟ್ ಆಶೀರ್ವದಿಸಣ್ಣ. ರಾಜು ತುಂಬಾ ಸಂತೋಷವಾಯ್ತಪ್ಪ, ನನಗೆ ತುಂಬಾ ಸಂತೋಷವಾಯ್ತು. ಎದ್ದೇಳು. ಹಾ, ಶ್ರೀ ಗುರು ಬ್ರಹ್ಮಾನಂದನ ಆಶೀರ್ವಾದ ಸದಾ ನಿನ್ನ ಮೇಲೆ ಇರಲಪ್ಪ, ಸದಾ ನಿನ್ನ ಮೇಲೆ ಇರಲಿ. ಮಂಜುಳಾ, ಮಂಜುಳಾ ಬೇಗ ಬಾರೆ, ಸಿಟಿಯಿಂದ ರಾಜು ಬಂದಿದ್ದಾನೆ. ಮೈದನ ಈಗ ಬಂದೇನಪ್ಪ? ಹೌದು ಅತ್ತಿಗೆ, ಈಗ ಬಂದೆ. ತೆಗೆದುಕೋ ಅತ್ತಿಗೆ ಸ್ವೀಟ್. ಇಂದು ನಾನು ಪಾಸಾಗಿದ್ದೇನೆ. ನೋಡಪ್ಪ, ಆ ಜಗಜ್ಯೋತಿ ಬಸವೇಶ್ವರ ಆಶೀರ್ವಾದ ಸದಾ ನಿನ್ನ ಮೇಲಿರಲಿ. ಅತ್ತಿಗೆ ಅಣ್ಣ, ತಮ್ಮನ ಕೂಗು ಕೇಳಿದರೆ ಸಾಕು ಓಡಿ ಬಂದು ಅಪ್ಪಿಕೊಳ್ಳೋನು ನನ್ನನ್ನ ಅರ್ಜುನನಿಲ್ಲವೇ ಮನೆಯಲ್ಲಿ? ಅವನು ತೋಟಕ್ಕೆ ನೀರು ಬಿಡಲು ಹೋಗಿದ್ದಾನಪ್ಪ. ಈಗ ಬರುವ ವೇಳೆ ಆಗಿದೆ, ಇಷ್ಟರಲ್ಲಿ ಬಂದರೂ ಬರಬಹುದು. ನೋಡಲ್ಲಿ, ನೆನದವರ ಮನದಲ್ಲಿ ಅಂತ ಅರ್ಜುನ ಬಂದೇ ಬಿಟ್ಟ. ಓಹೋ ತಮ್ಮ, ಊರಿಂದ ಯಾವಾಗ ಬಂದೆಪ್ಪ? ಬಂದು ಕೆಲವೇ ಸಮಯವಾಯ್ತನ. ತೆಗೆದುಕೋಣ ಸ್ವೀಟ್. ಆಶೀರ್ವದಿಸೋಣ. ಎದ್ದೇಳು ಅರ್ಜುನ, ಎದ್ದೇಳು. ಅಣ್ಣ, ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದೇನಣ್ಣ. ಓಹೋ, ಈ ಅರ್ಜುನ ತಮ್ಮ ರಾಜು ಪಾಸ್ ಆಗಿದ್ದಾನೆ. ನನ್ನ ತಮ್ಮ ರಾಜು ಪಾಸ್ ಆಗಿದ್ದಾನೆ. ಅತ್ತಿಗೆ, ಮೊದಲು ದೇವರಿಗೆ ಹೋಗಿ ತುಪ್ಪದ ದೀಪ ಹಚ್ಚಿ ಗಂಧದ ಕಡ್ಡಿ ಬೆಳಗಿರಿ. ರಾಜು, ಮೊದಲು ದೇವರಿಗೆ ನಮಸ್ಕರಿಸಿ ಬಾರಪ್ಪ. ಅಣ್ಣ, ದೇವರಂತ ಅಣ್ಣ ಅತ್ತಿಗೆ ಇಲ್ಲಿರುವಾಗ ಮೊದಲು ಅವರಿಗೆ ನಮಸ್ಕರಿಸಿ, ನಂತರ ಗುಡಿಗೆ ಹೋಗಿ ಆ ದೇವರಿಗೆ ನಮಸ್ಕಾರ ಮಾಡಿ ಗಂಧದ ಕಡ್ಡಿ ಬೆಳಗ್ಗೆ ಬಂದರಾಯ್ತಣ್ಣ. ಗಂಧದ ಕಡ್ಡಿ ಬೆಳಗ್ಗೆ ಬಂದರಾಯ್ತು. ರಾಜು, ಹಾಗೆ ದೇವರಿಗೆಲ್ಲ ಹಗುರವಾಗಿ ಮಾತನಾಡಬಾರ್ದಪ್ಪ, ಮಾತನಾಡಬಾರ್ದು. ಮತ್ತೇನನ್ನ, ಹಗಲಿರಳು ಭೂಮಿಯಲ್ಲೇ ಬೆವರು ಸುರಿಸಿ ದುಡಿದು ಈ ನಿನ್ನ ಮತ್ತೊಬ್ಬರ ಕಾಲಿಡಿದು ಈ ನಿನ್ನ ತಮ್ಮನನ್ನು ಇಲ್ಲಿವರೆಗೆ ಓದಿಸಿದ್ದೀರಣ್ಣ, ಇಲ್ಲಿವರೆಗೆ ಓದಿಸಿದ್ದೀರಿ. ನೀವೇ ನನ್ನ ಪ್ರತ್ಯಕ್ಷ ದೇವರು, ನೀವೇ. ಹುಚ್ಚಪ್ಪ, ನರಕುಲದ ಮಾನವನೆಂದಾದರೂ ದೇವರಾಗಬಲ್ಲನೆ. ದೇವರು ದೇವರೇ, ಮಾನವನು ಮಾನವನೇ. ಮೊದಲೇ ನಾನು ತಂದೆ ತಾಯಿಯರನ್ನು ಕಳೆದುಕೊಂಡ ತಬ್ಬಲಿ. ಒಂದು ವೇಳೆ ನನಗೂ ತಂದೆ ತಾಯಿ ಇದ್ದರೆ ನನ್ನನ್ನು ಓದಿಸುತ್ತಿರಲಿಲ್ಲವೇ? ಅದರಂತೆ ನನ್ನ ತಂದೆಯ ಸ್ಥಾನದಲ್ಲಿ ನಿನ್ನ ಅಣ್ಣನಾದ ನಾನು ನಿಂತು ನಿಮ್ಮ ಪೋಷಣೆ ಮಾಡಬೇಕಾಗಿದ್ದು ನನ್ನ ದಯೆ, ನನ್ನ ಕರ್ತವ್ಯ. ನಾನು ಮಾಡಿದ್ದೇನಪ್ಪ ರಾಜು, ನಾನು ಮಾಡಿದ್ದೇನೆ ಅಷ್ಟೇ. ತಮ್ಮ ರಾಜು, ಮುಂದೆ ಎಲ್ಲಾದರೂ ಒಂದು ನೌಕರಿ ಹುಡುಕಿ ಬಿಡು. ಇಲ್ಲಣ್ಣ,
ನಾನು ನೌಕರಿಯು ಹುಡುಕುವುದಿಲ್ಲ, ನೌಕರಿಯು ಮಾಡುವುದಿಲ್ಲ. ಯಾಕೆ ರಾಜು ಈಗ ಯಾಕೆ ಮಾತನಾಡುತ್ತಿರುವೆ? ಹೌದಣ್ಣ, ನಾನು ನೌಕರಿ ಹೋದರೆ ನಿಮ್ಮ ಜೊತೆ ಹೊಲದಲ್ಲಿ ದುಡಿಯುವರ್ಯಾರು ನಿಮ್ಮೊಂದಿಗೆ ಇದ್ದು ಹೊಲ ಕೆಲಸ ಮಾಡಿಕೊಂಡು ಹೋಗುತ್ತೇನೆ. ಅದರಲ್ಲಿಯೂ ನಮ್ಮಂಥ ಕಡ ಬಡವರಿಗೆ ನೌಕರಿ ಎನ್ನುವುದು ಕನಸಿನ ಮಾತು. ನೋಡಪ್ಪ ಮೈದಿನ, ಬಡವರಾಗ್ಲಿ ಶ್ರೀಮಂತರಾಗ್ಲಿ ನಿನ್ನ ದೈವದಲ್ಲಿ ನೌಕರಿ ಬರುವುದಿದ್ರೆ ಅದು ಖಂಡಿತವಾಗಿಯೂ ಬಂದೇ ಬರುತ್ತೆ. ಆದ್ರೆ ನೀನು ಪ್ರಯತ್ನ ಪಡೋದ್ರ ಮಾತ್ರ ನಿಲ್ಲಿಸ್ಬೇಡ ಮೈದುನ, ನಿಲ್ಲಿಸ್ಬೇಡ. ಅತ್ತಿಗೆ, ನನ್ನನ್ನು ಓದಿಸುವ ಸಲುವಾಗಿ ಅಣ್ಣ ಮಾಡಿದ ಸಾಲವೇ ಇನ್ನೂ ತೀರಿಲ್ಲ ಅಂದ ಮೇಲೆ ನೌಕರಿಗೆ ಹಣ ಎಲ್ಲಿಂದ ತರಬೇಕಮ್ಮ, ಎಲ್ಲಿಂದ ತರಬೇಕು? ರಾಜು ಅದಕ್ಕೇಕೆ ಚಿಂತಿಸುವೆ ರಾಜು, ಅದಕ್ಕೇಕೆ ಚಿಂತಿಸುವೆ? ಕಲ್ಲು ಬಂಡೆ ಅಂತ ಈ ನಿನ್ನ ಅರ್ಜುನ ಇರುವಾಗ, ಜೀವಂತ ಇರುವಾಗ ನಿನಗೆ ಯಾಕಪ್ಪ ಹಣದ ಚಿಂತೆ? ನಿನ್ನ ನೌಕರಿ ಸಲುವಾಗಿ ನನ್ನನ್ನು ನಾನು ಮಾರಿಕೊಂಡೆ, ಆದರೂ ನಿನ್ನ ನೌಕರಿ ಹಣ ತಂದು ಕೊಡುತ್ತೇನೆ. ಒಟ್ಟಿನಲ್ಲಿ ನೀನು ದೊಡ್ಡ ಅಧಿಕಾರಿ ಆಗಬೇಕೆನ್ನುವುದೇ ಈ ನಿನ್ನ ಅಣ್ಣನ ಆಸೆ. ಅಣ್ಣ, ನೀವು ನನ್ನ ಮೇಲೆ ಇಟ್ಟಿರುವ ಪ್ರೀತಿ ನೋಡಿ ಆ ಸೂರ್ಯ ಚಂದ್ರರೇ ನಾಚಬೇಕು. ನೀವು ಇಷ್ಟು ನನಗೆ ಬೆಂಬಲ ಕೊಡುತ್ತೀರಿ ಅಂದಾಗ ನಿಮ್ಮೆಲ್ಲರ ಇಚ್ಛೆ ಅಂತ ನಾನು ನೌಕರಿಗೆ ಪ್ರಯತ್ನ ಮಾಡುತ್ತೇನೆ. ಹೇ ತಂದೆ ಬಸವೇಶ್ವರ, ಈ ಸುಂದರ ಸುಖಮಯವಾದ ಸುಖ ಸಂಸಾರ ಯಾವ ಕಾಲಕ್ಕೂ ಹೀಗೆ ನಗುತ್ತಾ ಎನ್ನುವುದೇ ಈ ಬಡವನ ಆಸೆ ತಂದೆ, ಬಡವನ ಆಸೆ. ಅಣ್ಣ ಏನ್ರಿ ಬನ್ರಿ, ಹೊತ್ತಾಯ್ತು, ಕೈಕಾಲು ಮುಖ ತಗೊಂಡು ಎಲ್ಲರೂ ಊಟ ಮಾಡಿವ್ರಂತೆ. ಹಾಗಾದರೆ ಈ ಸಂತೋಷಕ್ಕೆ ಎಲ್ಲರೂ ಕೂಡಿ ಆಡಿ ನಲಿಯೋಣ, ಬನ್ನಿರಿ. ಹಾಗೆ ಆಗಲಿ. ತಿಂಗಳ ಬೆಳಗಿನ ಅಂಗಳದಲ್ಲಿ ಹರಡಿದ ಪ್ರೀತಿಯ ಸಂಚಾರ, ದೇವರು ಬಂದರು ನಾಚಲೇಬೇಕು, ಸ್ವರ್ಗವಿನಮ್ಮಿ ಸಂಸಾರ. ಮನಸೊಳಗೆ ಆ ನಿರ್ಮಲ ಪ್ರೇಮವಿದೆ. ಅಣ್ಣ ನಮ್ಮ ಅಣ್ಣ ಇವರು ನಮ್ಮ ದೇವರು, ಕೋಟಿ ಜನ್ಮ ಇದ್ದರು ಕೋಟಿಗೊಬ್ಬರು. ನಮ್ಮ ಅಣ್ಣ ಇವರು ನಮ್ಮ ದೇವರು, ಕೋಟಿ ಜನ್ಮ ಬಂದರು ಕೋಟಿಗೊಬ್ಬರು. ನಡೆಯಿರಿ, ಈಗಲಾದ್ರೂ ಎಲ್ಲರೂ ಸೇರಿ ಊಟ ಮಾಡೋಣ. ಆಯ್ತು ಬಸ್. ಲವ್ ಮಾಡಿ ಸಾವಿರ ಹಳ್ಳಿಯ ಸರದಾರ ಬಂದ ನೋಡ ವೀರಾದಿ ವೀರ, ಸಾವಿರ ಹಳ್ಳಿಯ ಸರದಾರ
ಇನ್ನು ತಲೆಯ ಮೇಲಿನ ಮಾಂಸಾಹಾರದ ಬಡಕುಣ್ಣಿ ಅರ್ಜ ಗಂಡದಯ ಗಂಡಂದು ಬಿರುದು ಪಡೆದ ಈ ಶ್ರೀಮಂತ ಪ್ರತಾಪನ ಮನೆಗೆ ಬಂದು ಬಾಯಿಗೆ ಬಂದಂತೆ ಸೊಕ್ಕಿನಿಂದ ಮಾತನಾಡಿದೆಯ ಕೆಟ್ಟ ಕುಣ್ಣಿ. ಅರ್ಜ ಅಂದು ನಾನೇಕೆ ನಿನ್ನನ್ನು ಸುಮ್ಮನೆ ಬಿಟ್ಟೆ ಗೊತ್ತಾ? ನಿನ್ನನ್ನು ಒಂದೇ ಏಟಿಗೆ ಮುಗಿಸಿ ನಿನ್ನ ಹಣವನ್ನು ಪಾತಾಳಕ್ಕೆ ಕಳಿಸುವುದು ಈ ಹತ್ತೂರಿನ ಒಡೆಯನಾದ ಈ ಶ್ರೀಮಂತನಿಗೆ ಅಸಾಧ್ಯವಾದ ಮಾತಾಗಿರಲಿಲ್ಲ. ಬಟ್ ಈಗಲೇ ನಿನ್ನನ್ನು ಮುಗಿಸಿದರೆ ಮುಂದೆ ನಾ ಹೆಣೆಯುತ್ತಿರುವ ಈ ಕ್ರಾಂತಿಕಾರಿ ನಾಟಕ ಮುಂದುವರಿಯುವುದಿಲ್ಲ. ಹೇಗಾದರೂ ಮಾಡಿ ಉಪಾಯದಿಂದ ನಿನ್ನ ಅಣ್ಣನ ಇರುವ ದೇವಸ್ಥಾನ ಒಡವೆಗಳನ್ನು ನನ್ನ ಕೈವಶ ಮಾಡಿಕೊಂಡು ನಿಮ್ಮಿಬ್ಬರನ್ನು ಯಮನ ದರ್ಶನಕ್ಕೆ ಕಳಿಸದಿದ್ದರೆ ನನ್ನ ಹೆಸರು ಜಮೀನ್ದಾರ್ ಸ್ಮಗ್ಲರ್ ಶ್ರೀಮಂತ್ ಪ್ರತಾಪನೇ ಅಲ್ಲ. ನೆನಪಿಲ್ಲೇನ ಗೆಳತಿ ನಿನಗ ಮಲಗಿದ ಮಣ್ಣು ಬಿಳಿಲಾರ್ದ ಗೋಕಾಕ ತನಕ ಬಂದ ಕೊಡಿಸಿನಿ ಗೆಳತಿ ನಿನಗ ರೋಜ ನೀ ಹಲೋ ಸಾರ ಚೂಡಿದಾರ ಉಟ್ಟುಕೊಂಡ ಬರಬೇಡ ಪೂರಿ ನೋಡಿದರ ಬಿಡುದಿಲ್ಲ ಕೊಡುಬುರು ಕೋರಿ. ಚೂಡಿದಾರ ಉಟ್ಟುಕೊಂಡ ಬರಬೇಡ ಪೂರಿ ನೋಡಿದರ ಬಿಡುದಿಲ್ಲ ಕೊಡುಬುರು ಕೋರಿ. ನೀವು ಉಟ್ಟ ಬಂದ್ರ ಸೀರಿ ಆವುದಿಲ್ಲ ಹೋರಿ, ನೀವು ಉಟ್ಟ ಬಂದ್ರ ಸೀರಿ ಆವುದಿಲ್ಲ ಹೋರಿ. ನಡಿ 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 ಹೋಗು ನಡಿ ಚೂಡಿದಾರ ಉಟ್ಟುಕೊಂಡ ಬರಬೇಡ ಪೂರಿ. ಅವನ ಸ್ವಲ್ಪ ರಾಗ ಮಿಸ್ ಆತ್ರಿ ಅಪ್ಪ. ಹುಬ್ಳಿ ಬಸ್ ಅಂತೇನಿ ಗಾಡಾನ ಹುಬ್ಳಿಗೆ ಹೋಗಿ ಹೂ ತಗೊಂಡು ಬರ್ಬೇಕಂದ್ರ ಇದ್ದಿದ್ದೊಂದು ನಮ್ಮ ನಸೀಬಕ್ಕೆ ಹುಬ್ಳಿ ಬಸ್ಸು ತಪ್ತ್ರಿ ಅಪ್ಪ. ಹುಬ್ಳಿ ಬಸ್ಸು ತಪ್ತ. ಇನ್ನು ಯಾವ್ರ ನಮ್ಮ ತಿಗಡಿ ಅಂಬರೀಷ್ ಕಾಕನಂತ ಟಾಟಾ ಸಿಗರ ಆಗಲಿ, ನಮ್ಮ ಕಾಟೆ ಬಸ್ಸುನಂತ ಮೂರ್ಗಲ್ಲಿ ರಿಕ್ಷಾಕರ ಆಗಲಿ, ಅವು ಸಹಿತ ಬಂದಾಗ್ಯಾವ್ರಿ ನಮ್ಮ ಮನೆ ಬರ್ಕ ಅಂತೇನೆ. ನಮ್ಮ ಕಾಟೆ ಬಸವ ನಸಿನ್ಯಾಗ ಮೊಸರಿನ್ಯಾರ ತಗೊಂಡ ಬಸವೇಶ್ವರ ಸರ್ಕಲ್ದಾಗ ನಿಂತಿರ್ತಾನ್ರಿ ಅಪ್ಪ, ನಿಂತಿರ್ತಾನ. ಅವನವನ ನಮ್ಮ ಅಂಬರೀಷ್ ಕಾಕಾಗರ ಕೈ ಮುಗಿದ ಕಾಲು ಬಿದ್ದು ಹೋಗ್ಬೇಕಂದ್ರ ಅವನು ಬರೀ ಧನುಷ್ ಸಂತಿಗೆ ಹೊಕ್ಕಂಡ್ರಿ ಅಪ್ಪ. ಮಂಗಳವಾರ ಕ್ಯಾರಿಗೆ ಹೋದ್ನ್ಯ, ಬುಧವಾರ ಜಾಳಿಗೆ ಹೋದ್ನ್ಯ, ಬರೀ ಇದನ್ನ ಮಾಡ್ಕೊತ ಹೊಕ್ಕಂಡ್ರಿ ಅಪ್ಪ, ಇದನ್ನ ಮಾಡ್ಕೊತ ಹೊಕ್ಕಣ. ಅಲ್ರಿ ಹೆಂಗೆ ಮಾಡ್ಬೇಕಂತೇನಿ ಈ ಹೂವಿನ ವ್ಯಾಪಾರ. ಇವತ್ತು ಹೆಂಗಾದ್ರು ಹೂ ಮಾರೋದಂತೂ ಸೂಟ್ ಆದಂಗೆ ಆತ್ರಿ. ಅಲ್ಲಿ ಇಲ್ಲಿ ತಿರ್ಗಾಡಿ ಕಿಸೆದನು 4 ದುಡ್ಡು ಹಾಳು ಮಾಡೋಕ್ಕಿಂತ ಮೊದಲು ಇಲ್ಲೇ ನರಗುಂದ ತಾಲೂಕು ಬೈರಟ್ಯಾಗ ಬ್ರಹ್ಮಾನಂದನ ಜಾತ್ರೆ ಐತಂತ. ಆ ಜಾತ್ರೆಯಾಗ ತೇರು ಭಾಳ ವಿಜೃಂಭಣೆಯಿಂದ ಇಳಿತೈತಂತ. ಆ ಜಾತ್ರೆ ಸಂಬಂಧ ಶ್ರೀ ಬ್ರಹ್ಮಾನಂದೇಶ್ವರ ನಾಟ್ಯ ಸಂಘ ಎಂಬ ಅರ್ಪಿಸುವ ಕಲಾಕುಸುಮ ದಿಲ್ಲಿ ಒಕ್ಕ ಪುಂಡವಲಿ ಎಂಬ ತಿಂಡಿಲೆ ನಾಟಕ ಮಾಡಾಕತ್ತಾರ್ರಿ ಅಪ್ಪ, ಮಾಡಾಕತ್ತಾರ. ಹಂಗ ಶಬ್ಬೀರ್ ಸರ್ನು ಅಲ್ಲಿ ಮ್ಯೂಸಿಕಲ್ ಪಾರ್ಟಿ ತೊಗೊಂಬಂದಾರ್ರಿ. ಮತ್ತು ನಮ್ಮ ಬಸು ಸರ್ ರೀ ಬೇಲೆರ್ಯಾರ ಅವರು ತಿಂಡಿಲೆ ಜಾನಪದ ಆಡ್ತಾರ್ರಿ. ಅವ್ರ ಮಗ್ಲು ಕೊಂತ 1-2 ಪದ ಕೇಳ್ಕೊಂಡ್ ಬಂದ್ರಾತ್ರಿ. ಹೋಗುಣ್ರಿ ಆ ದೇವ ಬೈರಟ್ಟಿ ಬ್ರಹ್ಮಾನಂದನ ಜಾತ್ರೆಗೆ. ಮಾಡಿದ್ದು ಮರತಾಳು ಒಳ್ಳಿ ಜಾತ್ರೆಗೆ ಬಂದಾಳು, ಮಾಡಿದ್ದು ಮರತಾಳು ಒಳ್ಳಿ ಬರಡಿಗೆ ಬಂದಾಳು, ಹಟ್ಟಿ ಉರಸತಾಳು
ಬೆಸತಾಳು ಬಗ್ಲಾಗ ಬೂಸೊಂದ ತಂತಾಳು ಪಪ್ಪಿದೆ 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 ಬಾರೋಣ ಬಾರೋಣ ಪಪ್ಪಿದೆ 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 ಬಾರೋಣ ಬಾರೋಣ ನಾ ಪ್ರೇಮ ಬೇಡಿನ ನಾ ಪ್ರೇಮ ಬೇಡಿನ ನಾ ಪ್ರೇಮ ಬೇಡಿನ ನಾ ಪ್ರೇಮ ಬೇಡಿನ. ಏನು ಹೂ ಮಾರು ಬೌದ್ಧರು ಹುಡುಗ? ಬಾರ ನನ್ನ ಮೊಸರಿನ ಗಡಿಗೆ. ಹೌದು, ಏನಾದಾರಾಗ ಒಡ್ಕೊಡ್ಕೊಂತ ನಿಂತಿಯಲ್ಲ, ಏನದು? ಅದಲ್ಲೇಪ್ಪ ಬ್ರಹ್ಮಾನಂದನ್ ಜಾತ್ರೆ ಸುದ್ದಿ. ಯಾವ ಜಾತ್ರೆ ಸುದ್ದಿ? ಬೈರಟ್ಟಿ ಬ್ರಹ್ಮಾನಂದನ್ ಜಾತ್ರೆ ಸುದ್ದಿ ಲೇಪ್ಪ. ಹೌದಾ? ಅದು ಊರು ಎಲ್ಲೈತಿ? ಅದ ನರಗುಂದ ಪಕ್ಕದಾಗ ಕೊಣ್ಣೂರ್ಗೆ ಹೋಗೋ ರೋಡ್ನಾಗ ನಡ್ಬರ್ಕೈತ್ಲೇಪ್ಪ, ನಡ್ಬರ್ಕೈತಿ. ಅಷ್ಟು ಲೀಲೆ ಐತೆ ಆ ದೇವ್ರ ಜಾತ್ರೆ? ಲೀಲಾ ಅಷ್ಟ ಯಾಕ್ಲಿ ನನ್ನ ಸಿಂಗಾರಿ. ಆ ಬ್ರಹ್ಮಾನಂದನ ತೇರು ಎಳಿದು ನೋಡಿಬಿಟ್ಟೆ ಅಂದ್ರ ಗಾಂಡ್ ಗಬ್ರಿನ ಅಕ್ಕಿಲಿ ಅಪ್ಪ, ಗಾಂಡ್ ಗಬ್ರಿನ ಅಕ್ಕಿ. ಹೌದು, ಅಷ್ಟು ದೂರ ಎಳಿತೈತೆ ಆ ಜಾತ್ರೆ ತೇರು? ಬರೇ ದೂರ ಅಷ್ಟ ಯಾಕ್ಲಿ, ಬರೇ 1 ಕಿಲೋಮೀಟರ್ ನೀರ್ ಹಾಸಿದ ಬಾಳಿ ಹೊಲದಾಗ ಹೇಳುತ್ತೆ ಆ ಬ್ರಹ್ಮಾನಂದನ ತೇರ. ಅಲ್ಲ, ನೀರ್ ಹಾಸಿದ ಬಾಳಿ ಹೊಲದಾಗ ಹೋದ್ರ ಐತಲ್ಲ ಗಾಳಿ ಸಿಕ್ಕೊಳ್ಳೋದಿಲ್ಲನ? ಗಾಳಿ ಸಿಕ್ಕೊಳೋದಿಲ್ಲ ಅಂತ ಕೇಳಿದೆ ಅಪ್ಪ ಕೆಸರಿನ್ಯಾಗ. ನನಗೊಂದು ಸುದ್ದಿ ನೆನಪಾತ. ಏನದ ಸುದ್ದಿ? ದಡ ದಡ ಹೇಳ. ಹೇಳು ಮಟಾರ ತಡ್ಕೋಟ, ಯಾಕೆ ಅವಸರ ಮಾಡ್ತಿ? ನಾ ಸಣ್ಣವಿದ್ದಾಗ ನಮ್ಮ ಅಮ್ಮನ ಜೋಡಿ ಆ ಬ್ರಹ್ಮಾನಂದನ ಜಾತ್ರೆಗೆ ಹೋಗಿದ್ನ್ಯಾ. ಜಾತ್ರೆಗೆ ಹೋದಾಗ ನಿನ್ನ ಮುಂದೆ ಹೇಳ್ತೇನೆ ಸಿಂಗಾರಿ, ಅಲ್ಲಿ ತೇರು ಹೇಳಿದ್ ನೋಡಿಬಿಟ್ನ್ಯಾ. ದರ 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 ಹೇಳ್ಕೊಂತ ಬಂದ ಆ ಬ್ರಹ್ಮಾನಂದನ ತೇರು ಅವ್ರ ಮೆಟ್ಟಿಗೆ ಹೆಂಗೆ ನಿಂತ ಅನ್ನೋದು ಆ ಬ್ರಹ್ಮಾನಂದಗ ಗೊತ್ತಲಿ ಅಪ್ಪ, ಬ್ರಹ್ಮಾನಂದಗ ಗೊತ್ತ. ಮುಂದೇನಾತ? ಹೇಳು ಮಟಾರ ತಡಿ, ಯಾಕೆ ಪಂಡ್ರಾಪುರ ಗದ್ರಿಗತ್ತೆ ಕುಣಿತಿ ತಡ್ಕೋ. ಆ ಊರಿನ ತೇರಿಗೆ ಹೋದಾಗ ಆ ಊರು ಪ್ರಮುಖ ಹಿರಿಯರ ಒಂದು 7-8 ಮಂದಿ ಇರ್ತಾರಲ್ರಿ. ನಮ್ಮ ಪಂಚರ ಬಸಪ್ಪಜ್ಜ ಮತ್ತು ನಮ್ಮ ಧರ್ಮರಾಜಪ್ಪಜ್ಜ, ಹೊಳ್ಳಿ ತಿಗಡಿ ರಂಗಪ್ಪಜ್ಜ, ಇವ್ರು ಒಂದು 7-8 ಮಂದಿ ಕೂಡಿ ತೇರು ಎಳ್ಕೊಂಬಂದ್ರಲಿ ಅಪ್ಪ. ಎಳ್ಕೊಂಬಂದ್ರ ಹೂವ ತಂದಂಗೆ ತಂದಿಟ್ರಲಿ ಅಪ್ಪ, ಅದ್ರ ಮೆಟ್ಟಿಗೆ ತಂದಿಟ್ರ. ಅಲ್ಲ, 7-8 ಮಂದಿ ಕೂಡಿ ತಗೊಂಬತ್ತಾರ ಅಂದ್ರ ಆ ತೇರ ಬಾಳ ಲೀಲ್ ಇರ್ಬೇಕು. ನೀ ಇಷ್ಟ ಹೇಳಕತ್ತಿ ಅಂದ್ರ ನಾನು ಆ ತೇರಿಗೆ ಹೋಗ್ಬೇಕಂತ ಆಸೆ ಐತಿ. ಆದ್ರೆ ಏನು ಮಾಡೋದು? ಆದ್ರೆ ಏನು ಮಾಡೋದು ಅನ್ನೋದು ಬಿಡ. ನಾಳೆ ಹೋಗೋಣ ನಡಿ ಮತ್ತ ಬ್ರಹ್ಮಾನಂದನ ಜಾತ್ರೆಗೆ. ನಮ್ಮ ಅಪ್ಪ ತಿಪ್ಪ ಕಳಿಸುವುದಿಲ್ಲ. ನೀ ಒಂದು ಗಟ್ಟಿ ಮನಸ್ಸು ಮಾಡಿ ಹ್ಞೂ ಅಣ್ಣ, ಆ ನಿಮ್ಮ ಅಪ್ಪ ಛತ್ರಿ ಚೆನ್ನಪ್ಪ ಕೊಡ್ತೀನಿ ಒಂದು ಇಳ್ತಾರ ಪುಡಿನ. ಅಂದ್ರ ರಾಮ ಲಕ್ಷ್ಮಣ ಅಂದ್ರೇನು? ರಾಮ ಲಕ್ಷ್ಮಣ ಅಂದ್ರ ಅವಲ್ಲಿ ನನ್ನ ಜೋಡಿ ಎತ್ಗಳು, ಆ ಜೋಡಿ ಎತ್ಗಳು ಹುಡ್ಕೊಂಡ ಆ ಬಂಡಿ ಕೊಲ್ಲಾರಿ ಕಟ್ಕೊಂಡ ನಾನು ನೀನು ಕುಂತು ಅಂಟು ಬಿಟ್ಟೇವ ಅಂದ್ರೆ ಕಣ್ಣು ಮುಚ್ಚಿ ಕಣ್ಣು ತೆಗುದ್ರಾಗ ಇರ್ತೇವಲಿ ಅಪ್ಪ ಬೈರಟ್ಟಿ ಬ್ರಹ್ಮಾನಂದನ ಜಾತ್ರೆಯಾಗ. ಹಂಗಾರ ಹತ್ಲೆ ನಿನಕ್ಕಿಲ್ಲ ಬಂಡಿನ? ಹಂಗ್ಯಾಕೆ ಮಾಡ್ತಿಲ್ಲ ಸಿಂಗಾರಿ, ತಡ ಮಾಡಬೇಡ, ಹತ್ತಿ ಬಿಡು ಬಂಡ್ಯಾಗ ಹೋಗ್ಬಿಡುನು. 10 ರೂಪಾಯಿ ಕೊಡ್ತೇನ, 10 ಬಾರ ಬಂಡ್ಯಾಗ ನೋಡಬ್ಯಾಡ ಕಿಂಡ್ಯಾಗ. ಗಿಲಿ ಗಿಲಿ ಪೋರಿ ಜನ್ಮದ ಜೋಡಿಯಾಗುವ ಬಯಸಿದ ಭಾಗ್ಯ ನೀ ನನ್ನ ರಾಣಿಯಾಗುವ. ಏ ರಾಣಿ ಏ ರಾಣಿ ಏ ರಾಣಿ ಏ ರಾಣಿ ನನ್ನ ಗಾಳಗಿಂಡಾಗಲಿ ಆಡು ಬಾ ಆಡು ಬಾ ಆಡು ಬಾ. ಕರೆ ಕರನ ಬಾ ಅಂತೆ. ನರಿಯನ್ನು ಗಿಲಿ ಗಿಲಿ ಪೋರಿ ಜನ್ಮದ ಜೋಡಿಯಾಗುವ ಬಯಸಿದ ಭಾಗ್ಯ ನೀ ನನ್ನ ರಾಣಿಯಾಗುವ. ಗಿಲಿ ಗಿಲಿ ಪೋರಿ ಜನ್ಮದ ಜೋಡಿಯಾಗುವ
ಚಲಕ ಚಲ್ಲಿ ನೀರಿಗೆಂತ ಟ್ಯಾಗ ಬಾರ ದಹದ ಬೊಗಣಿ ಬದಿ ಮ್ಯಾಲಿಟ್ಟ ಹಾಲಿಗಂತ ಡೈರಿ ಬಾರ ಚಿಮಣಿ ಒಳಗಿನ ಎಣ್ಣೆ ಚಲ್ಲಿ ಕಂಡಲ್ಗಂತ ಅಂಗಡಿಗೆ ಬಾರ ಬಿದ್ದ ಕಲ್ಲಿಗೆ ಮುತ್ತಾಮು ಎಣಿವಿ ದೊಸಾದಂತ ದವಗಣಿ ಬಾರ ಮಂತರ ಸಾಕ ನಿನ್ನ ಮಾರಿನ ನೋಡಬೇಕ ಬರಲೀಗ ಎಂಕರ ಮಾಡಿ ಹಿಡಿಗಾಗಣಿ ಅನಿಗಾಗ ಸತೀನಿ ಬಾ ಹುಡುಗಿ ಐಸ ಒಳಗ ಬ್ಯಾಡ ಇಂತಾಡ್ಯಾಗ ಒಟ್ಟ ಕಳಸ ಪಾರ್ಸಲ ಕಿಸ ತಗೊಂತೀನಿ ಮಾಡದಂಗ ಮಿಸ ದಿವಸ ದಿವಸ ನಿನ್ನ ಮನಸ ನನ್ನ ಕಡೆಗೆ ನೀ ಕಳಸ ಲಾ 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 ಹೋಗೋಣ ಹೋಗೋಣ ನಡಿ ತಗೊಳ್ಳೆ ತಗೊಳ್ಳೆ ನನ್ನೇ ತಗೊಳ್ಳೆ ಹೃದಯ ಬೇಗ ಹೃದಯದ ಬೇಗ ತಗೊಳ್ಳೆ ತಗೊಳ್ಳೆ ಈ ಕೊಟ್ಟ ಗಿರಿಜರಿಗೆ ಕೊಟ್ಟಾಯಿ ಎಂದರೆ ಗೆ ಅಂತೂ ನನ್ನ ಆಸೆಯಂತೆ ಶ್ರೀಮಂತ ಪ್ರತಾಪನೆ ಸೇರಿಕೊಂಡೆ ಪ್ರತಾಪ ನಾನು ನಿನ್ನ ಮನೆಗೆ ಬಂದಿರುವುದು ಒಂದು ಉದ್ಯೋಗ ಹುಡುಕೊಂಡನಲ್ಲ, ನಿನ್ನ ತಂಗಿ ಕವಿತಾಳ ರೂಪಕ್ಕೆ ಮರುಳಾಗಿ ಕವಿತೆ ನಿಮ್ಮನ್ನ ಹೇಳಿದಂತೆ ಕೇಳಿ ನಿಮ್ಮಣ್ಣನ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ನಂತರ ಜಿಂಕೆಯಂತೆ ಓಡಾಡುತ್ತಿರುವ ನಿನ್ನನ್ನು ನಾನು ಕೈವಶ ಮಾಡಿಕೊಂಡು ನಿಮ್ಮನ್ನ ಎಳೆಯುತ್ತಿರೋ ಈ ಕ್ರಾಂತಿಕಾರಿ ನಾಟಕಕ್ಕೆ ನಿನ್ನನ್ನೇ ಸೂತ್ರಗೊಂಬೆಯನ್ನು ಮಾಡಿಕೊಂಡು ನಿನ್ನಿಂದಲೇ ನಿಮ್ಮಣ್ಣನ ಸರ್ವಾಸ್ತಿ ಎತ್ತಿ ಹಾಕಿ ಕೊನೆಗೆ ನಿಮ್ಮಿಬ್ಬರ ಅಣ್ಣ ತಂಗಿರ ಕೈಲಾಸಕ್ಕೆ ಕಳಿಸಿ ನಿಮ್ಮಣ್ಣನ ಶ್ರೀಮಂತಿಕೆ ಸಿಂಹಾಸನದ ಮೇಲೆ ನಾ ದೊರೆಯಾಗಿ ಮೆರೆದಿದ್ದರೆ ನನ್ನ ಹೆಸರು ಶರವೇಗದ ಸರ್ದಾರ ಪ್ರದೀಪನೇ ಅಲ್ಲ. ಓಹೋ, ನೆನಸುವಾಗಲೇ ನನ್ನ ರಮಣೆ ಬಂದೇ ಬಿಟ್ಟಳು. ಓಹೋ, ನೆನಸುವಾಗಲೇ ನನ್ನ ರಮಣೆ ಬಂದೇ ಬಿಟ್ಟಳು. ಈ ಪಕ್ಕ ಬಲಿತ ಅಕ್ಕಿಯನ್ನು ದಕ್ಕಿಸಿಕೊಳ್ಳಲು ಇದೊಳ್ಳೆಯ ಸಮಯ. ಕವಿತಾ, ಯಾರು? ಓಹೋ, ನೀವಾ? ಇರ್ಲಿ, ನನ್ನನ್ನು ತಡೆದು ನಿಲ್ಲಿಸಿದ ಕಾರಣ ಶ್ರೀಮಂತಿಕೆ ಎಂಬ ಸೊಕ್ಕನ್ನು ಮೈ ತುಂಬ ತುಂಬಿಕೊಂಡು ಅರಮನೆಯಲ್ಲಿ ಜಿಂಕೆ ಅಂತ ಕಾಲ ಕೈತುರೆ ನಿನ್ನ ಒಂಟಿ ಜಿಂಕೆ ಜೀವಕ್ಕೆ ಮತ್ತೊಂದು ಜೀವ ಜೋಡಿಸಿ ನಿನ್ನ ಒಂಟಿತನವನ್ನು ನಿವಾರಿಸಬೇಕೆಂದು ನಿಲ್ಲಿಸಿದೆ. ಅದರ ಅವಶ್ಯಕತೆ ನನಗಿಲ್ಲ. ಸುಮ್ಮನೆ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೊರಟು ಹೋಗು ಇಲ್ಲಿಂದ. ಹೊರಟು ಹೋಗು. ಎಲೆ ಸೊಕ್ಕಿನ ಎಣ್ಣೆ, ಒಳ್ಳೆಯ ಮಾತಿನಿಂದ ನನ್ನಂತ ಪುರುಷರು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ, ಐ ಲವ್ ಯು ಎಂದು ಕೇಳಿದರೆ ನಿಮ್ಮಂತ ಕೊಪ್ಪಿದ ಇನ್ನು ದಾರಿಗೆ ಬರುವುದಿಲ್ಲ. ಅದೇನೋ ಹೇಳ್ತಾರಲ್ಲ, ಕತ್ತೆಗೆ ಲೆತ್ತೆ ಪೆಟ್ಟು ಎಂಬಂತೆ ನಿಮ್ಮಂತವರಿಗೆ ಸರಿಯಾದ ಮಾರ್ಗ ಬಾರಲೇ.
ದೂರ ಸರಿದು ನಿಂತು ಮಾತಾಡೋ ನೀಚ. ನಿನ್ನಂತ ಕಾಮುಕ ಏನಾದ್ರೆ ನನ್ನಂತ ಶ್ರೀಮಂತರ ಮೈ ಕೈ ಮುಟ್ಟಲು ಬಂದಿದ್ದೆ ನಿಜವಾದ್ರೆ ನಿನ್ನನ್ನು ಹುಚ್ಚು ನೋವಿಗೆ ಹೊಡೆದು ಸಾಯಿಸ್ತಾರೆ ಈ ಸಮಾಜದ ವೀರ ಘನತೆಯರು. ಸಮಾಜ ಈ ನಿನ್ನ ಸಮಾಜ ತಾ ಬಯಸಿದ ಮಿಂಡೋನೊಂದಿಗೆ ಸುಖಿಸುವಾಗ ಎಲ್ಲಿ ತನ್ನ ಗಂಡನೇ ಅಡ್ಡು ಹೋಗುತ್ತೇನೆಂದು ತಿಳಿದು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನಿನ ಕೊಂದ ಹೆಣ್ಣುಗಳಷ್ಟಿಲ್ಲಲೇ ಈ ನಿನ್ನ ಹೊಲಸು ಸಮಾಜದಲ್ಲಿ. ಊರಿಗೆ ಹೋಗುತ್ತೇನೆಂದು ಹೇಳಿ ಹಗಲಿ ಹೊತ್ತಿನಲ್ಲಿ ಮ್ಯಾಟಿ ಸಿನಿಮಾ ನೋಡಿಕೊಂಡು ಕತ್ತಲಾಗುತ್ತಿದ್ದಂತೆ ತಮ್ಮ ಮಿಂಡರನ್ನು ಕರೆದುಕೊಂಡು ಹೋಗಿ ಪ್ರೇಮ ಸಲ್ಲಾಪವಾಡುವ ನಿನ್ನಂತ ಬಂಡ ಹೆಣ್ಣುಗಳಷ್ಟಿಲ್ಲಲೇ ಈ ನಿನ್ನ ಸಮಾಜದಲ್ಲಿ. ಆಧಾರ ಮಾಡಿ ಗಾರ್ಭತಿಯಾಗಿ ಟ್ಯಾಬ್ಲೆಟ್ ತೆಗೆದುಕೊಂಡು ಕೂಸು ಎತ್ತಿ ಗುಡ್ಡ ಗೋವಾರೋಗದಲ್ಲಿ ಒಗೆಯುವುದಲ್ಲದೆ ಕೂಸಿನ ಮೇಲೆ ಕಲ್ಲು ಕೊಂದೋಗದ ಕಟುಕ ಹೆಣ್ಣುಗಳಷ್ಟಿಲ್ಲಲೇ ಈ ನಿನ್ನ ಸಮಾಜದಲ್ಲಿ. ಗಂಡನಿಗೆ ಕೈ ಕೊಟ್ಟು ಮಿಂಡನ ಜೊತೆ ತಿರುಗಾಡು ಬಿಡಾಡಿ ಹೆಣ್ಣುಗಳಷ್ಟಿಲ್ಲಲೇ ಈ ನಿನ್ನ ಹೊಲಸು ಸಮಾಜದಲ್ಲಿ. ಏನ್ ನಿನ್ನ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತಾಡ್ತಾ ಇದೆಯಲ್ಲ, ನೀನು ಎಷ್ಟು ಜನರ ರಕ್ತಕ್ಕೆ ಹುಟ್ಟಿರೋ ಲೇ ಬಂಡ ಎಣ್ಣೆ ಸತಿ ಸಾವಿತ್ರಿ ಅಂತಿದ್ದ ನನ್ನ ತಾಯಿಗೆ ಕೆಟ್ಟ ನುಡಿಯ ಸೊಕ್ಕಿನ ಸುಳೆ. ಸೋಮನೆ ನೀ ನನ್ನ ಒಳಗೆ ಸರಿ ಇರದಿದ್ದರೆ ಇದೇ ಚಾಕುವಿನಿಂದ ಕತ್ತರಿಸಿ ಚೆಲ್ಲುವೆ ನಿನ್ನ ಮೃದುವಾದ ಶರೀರವನ್ನು. ಏನು ಚಾಕು ತೋರಿಸಿ ನನ್ನನ್ನೇ ಹೆದರ್ಸ್ತೀಯ? ಏಯ್, ಕಾಮದ ಪಿತ್ತ ನೆತ್ತಿಗೇರಿ ನಿಂತ ಕೋಣ, ಈ ನಿನ್ನ ಜುಜುಬಿ ಚಾಕುಗೆ ಹೆದರುವ ಹೇಳಿ ಎನ್ನಲ್ಲ ಕಣು ಈ ಕವಿತಾ. ಏನಾದರೂ ನೀನು ಹೆಚ್ಚಿಗೆ ಮಾತಾಡಿ ನನ್ನನ್ನು ಮುಟ್ಟಲು ಬಂದಿದ್ದೆ ನಿಜವಾದ್ರೆ ಇದೇ ನಿಂತ ಜಾಗದಲ್ಲಿ ನಾವು ನಿನ್ನ ಪಾಲಿಗೆ ಪ್ರಾಣ ತೆಗೆದಕ್ಕೆ ಚಂಡಿ ಚಾಮುಂಡಿ ಆಗಬೇಕಾಗುತ್ತೆ. ಹುಷಾರ್ ಚಾಮುಂಡಿ. ಚಂಡಿ ಆದರೇನು ಚಾಮುಂಡಿ ಆದರೇನು? ಚಂಡಿ ಚಾಮುಂಡಿ ಎಂದು ಹಾರಾಡಿದ ನಿನ್ನಂತ ಎಷ್ಟೋ ಹೆಣ್ಣುಗಳು ತಮ್ಮ ಶೀಲ ಕಳೆದುಕೊಂಡಿದ್ದಾರೆ ಈ ಪ್ರದೀಪನ ಕೈಯಲ್ಲಿ. ಹೊಲಸು ತಿನ್ನುವ ಹಂದಿಯ ಕುಲದವನೇ, ನೀನೇನಾದ್ರೂ ಇದೇ ರೀತಿ ಹಾರಾಡದೆ ನಿಜವಾದ್ರೆ ಮನಸ್ಸಿಲ್ಲದ ಒಂದು ಹೆಣ್ಣೆನ ಮುದ್ದಾಡಕ್ಕೆ ಬಂದಿದ್ದೆ ಆದ್ರೆ ಚಪ್ಪಲಿಯಿಂದ ನೆತ್ತಿ ಕೆತ್ತ ಸಿಂಹದಂತೆ ಗರ್ಜಿಸಿ ಬೇಟೆಯಾಡಬೇಕಂದು ಈ ಕಾಳಿಂಗ ಸರ್ಪನು ಕೆಣಕುವ ಬಂಡ ಎಣ್ಣೆ. ಸರಿ ಅಚ್ಚು ನೀಚ. ಹಿಂದೆ ಮಹಾಭಾರತದಲ್ಲಿ ದುಶ್ಯಾಸನ ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ ಅವರನ್ನ ಶ್ರೀಕೃಷ್ಣ ಪರಮಾತ್ಮ ಬಂದವಳ ಮಾನವನ್ನು ಕಾಪಾಡಿದ್ದು ಮರ್ತೇನು? ಅದರಂತೆ ನಿನ್ನಿಂದ ನನ್ನನ್ನು ಕಾಪಾಡೋದಕ್ಕೆ ನನ್ನ ದೇವರು ಬಸವೇಶ ಯಾವನಾರೋ ಒಬ್ಬ ಶೂರನನ್ನ ಕಳಿಸ್ತಾನೆ. ನನ್ನ ದೇವರು ಎಲ್ಲಿದ್ದಾನೆ ಶ್ರೀಮಂತರ ಯುಗದಲ್ಲಿ ನಿನ್ನ ದೇವರು? ಹಾಗಾದರೆ ಬಂದು ಕಾಪಾಡಲಿ ನಿನ್ನ ಅಕ್ಕಲ್ಲು ದೇವರು. ನಾನು ನೋಡೇ ಬಿಡುತ್ತೇನೆ. ಬರ್ತಾನೆ ಕಣು, ಬಂದೇ ಬರ್ತಾನೆ. ಕೊಬ್ಬಿದ ಕುಣ್ಣಿಯ ಈ ನಿನ್ನ ಬಿಸಿ ರಕ್ತವನ್ನೇ ಕುಡಿದು ಈ ನಿನ್ನ ಕೋಪನ ಹಿಡಿಸಿ ನಿನ್ನನ್ನು ಒಟ್ಟೋರಿಸಿ ಹೊಡೆಯೋದಕ್ಕೆ ಬಂದೇ ಬರ್ತಾನೆ. ಜಗ ಮೆಚ್ಚಿದ ಮಗನಾಗಿ, ದಿಲ್ಲಿ ಹೊಕ್ಕ ಪುಂಡ ಹುಲಿಯಾಗಿ. ದಿಲ್ಲಿ ಹೊಕ್ಕ ಪುಂಡ ಹುಲಿ. ಲೇ ಕವಿತಾ, ನಿನ್ನ ಮುಂದೆ ಈ ಭಯಂಕರವಾದ ಹೆಬ್ಬುಲಿರುವಾಗ ಮತ್ತೆ ಹುಲಿ ಬಂದು ಕಾಪಾಡಲಿ. ಅವನಲ್ಲಿ ಗಂಡಸ್ತನ ತಾಕತ್ತಿದ್ದರೆ ಬಂದು ಉಳಿಸಿಕೊಳ್ಳಲಿ ನಿನ್ನ ಶೀಲವನು. ಕವಿತಾ, ಮುಗಿಯಿತು ನಿನ್ನ ಶೀಲದ ಗತಿ. ಮೊದಲು ಕೈ ಬಿಡಲೇ ಈ ಹುಡುಗಿ
ಕೈಯನ್ನು ಲೇ 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 ಬಡವ ಈಟಾಗ್ಯಾರ ವಿಷಯಕ್ಕೆ ಆಟವನ್ನು ಕೆಲ್ಕೋ ನೀನ್ ಯಾವಲೇ ತಿರುಕ ತಿರುಕಾಲಲೇ ಅರುಕ ಏಸಿಗೆ ತಿನ್ನುವ ನಿಮ್ಮಂತ ಹಂದಿ ನನ್ನ ಮಕ್ಕಳಿಗೆ ಒದ್ದು ಬುದ್ಧಿ ಕಲಿಸಲು ಬಂದಿರುವ ನಿನ್ನ ಪಾಲಿನ ಯಮ ಧರ್ಮ ಯಮ ಅಷ್ಟೇ ಉಂಡ ಮನಿ ಜಂತಿ ಅನಿಸುವ ನಿಮ್ಮಂತ ಕಳ್ಳ ಕದಿಮರ ಬಿಸಿ ರಕ್ತ ಕುಡಿಯಲು ಬಂದಿರುವ ಜಗ ಮೆಚ್ಚಿದ ಮಗ ದಿಲ್ಲಿವಕ್ಕ ಪುಂಡವಲಿ ದಿಲ್ಲಿವಕ್ಕ ಪುಂಡವಲಿ ಲೇ ಅರ್ಜುನ ಲೇ ಅರ್ಜುನ ನಿನ್ನಂತ ಎಷ್ಟೋ ಸೂರ ಹುಲಿಗಳು ಈ ಪ್ರದೀಪನ ಸೇಡಿನ ಕೋಣೆಯಲ್ಲಿ ಕೂಳಿಲ್ಲದೆ ಬಿದ್ದು ಒದ್ದಾಡುತ್ತಿರುವಾಗ ನೀನ್ಯಾವ ಹುಲಿಲೇ ಕಚ್ಚಡ ನನ್ನ ಮಗನೇ ಸುಮ್ಮನೆ ಇವಳನ್ನು ಬಿಟ್ಟು ಹೊರಟು ಹೋಗು ಇಲ್ಲ ಅಂದರೆ ನಿನ್ನನ್ನು ಏನ್ ಮಾಡ್ತೇನೆ ನನಗೆ ಗೊತ್ತಿಲ್ಲ ಏ ಪ್ರದ್ಯಾ ಇವಳನ್ನು ಬಿಟ್ಟು ಕೊಟ್ಟು ಹೋಗಲು ನಾನೇನು ಕೈಲಾಗದ ಹೇಳಿ ಅಲ್ಲಲೇ ಹೆಣ್ಣಿನ ಮೇಲೆ ಕಾಮದ ಕಣ್ಣು ಹಾಕುವ ನಿಮ್ಮಂತ ರಾಕ್ಷಸರನ್ನು ಅವರ ಕಣ್ಣು ಕಿತ್ತವ್ರ ಎದೆ ಬಿಸಿ ರಕ್ತ ಕುಡಿಯಲು ಬಂದಿರುವೆ ಬಹುದೂರುನಾಗಿ ಅರ್ಜುನ ಲೇ ಅರ್ಜುನ ಇದೇ ರೀತಿ ನಿನಗೆ ಎದುರಾಗಿ ಮಾತನಾಡಿದರೆ ನಿನ್ನನ್ನು ಏನು ಮಾಡುತ್ತೇನೆ ನನಗೆ ಗೊತ್ತಿಲ್ಲ ವಿನಾಕಾರವಾಗಿ ಈ ಪ್ರದೀಪನನ್ನು ಕೆಣಕಿ ಸಿಡಿದು ಎಬ್ಬಿಸಬೇಡ ಇದು ನಿನಗೆ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ಯು ಗೆಟ್ ಔಟ್ ಹೇಳುವ ಶಾಂಡ ಕುಣಿ ನೀನು ನಿಜವಾಗಿ ದಮ್ಮಿದ್ದ ಗಂಡ ಸಾವಾದರೆ ಮುಟ್ಟಿ ನೋಡಲೇ ಇವಳ ಮೈಯನ್ನು ಮಗನೇ ಅರ್ಜುನ ಇವಳೇನು ನಿನ್ನ ಅತ್ತಿಯ ಮಗಳ ಇಲ್ಲ ನೀನೇನು ಇವಳ ಮಾವನ ಮಗಳ ಮೇಲಾಗಿ ನಿನ್ನ ಕೈ ಹಿಡಿಯುವ ರಾಣೆಯ ಇದೇ ನಿನ್ನ ಸೂರತನ ಎದಿಗಾರಿಕೆಯಲ್ಲಿ ತಾಕತ್ತಿದ್ದರೆ ಹಿಂದೆ ನೀ ಚಿಕ್ಕಂದಿಂದಲೇ ನಿಮ್ಮ ಮನೆಗೆ ಬೆಂಕಿ ಹಚ್ಚಿದ ಬಂಡ ಪುಡಾರಿಗೆ ತೋರಿಸಬೇಕಾಗಿತ್ತು ಈ ನಿನ್ನ ಕ್ವಾಡ್ಲಿಯ ತೂರಾಟವನ್ನು ಮರೆತು ಹೋದ ನನ್ನ ಮನೆ ಸುಟ್ಟ ವಿಷಯವನ್ನು ಮತ್ತೆ ಮತ್ತೆ ಎತ್ತಿ ಉರಿಯುವ ಬೆಂಕಿನಲ್ಲಿ ತುಪ್ಪ ಚೆಲ್ಲಿ ಉರಿಸಿ ಬಿಟ್ಟಿಯ ನನ್ನ ಹೊಟ್ಟೆಯನ್ನು ನನ್ನ ಸೇಡಿನ ಕ್ಯಾಂಡ ನಂದ ಬೇಕಾದರೆ ನನ್ನ ಮನೆಗೆ ಬೆಂಕಿ ಹಚ್ಚಿದ ವ್ಯಕ್ತಿಯನ್ನು ಪತ್ತೆ ಹಚ್ಚಿ ಅದೇ ಕ್ಷಣದಲ್ಲಿ ಅವನ ರುಂಡವನ್ನು ಕತ್ತರಿಸಿ ಆ ರುಂಡಕ್ಕೆ ನಾ ಮೆಟ್ಟಿನ ಸರ ಹಾಕಿಕೊಂಡು ಹಿಂಡು ಹುಲಿಯ ಗದ್ದಲದಲ್ಲಿ ಸಿಂಹದ ಮರಿ ಇಲ್ಲಿ ಒಕ್ಕ ಪುಂಡ ಹುಲಿ ಎಂದು ನಾನು ಅನಿಸಿಕೊಳ್ಳದಿದ್ದರೆ ನಾನು ಸೇಡಿಗಿಳಿದ ಅರ್ಜುನನೇ ಅಲ್ಲ ಲೇ ಅರ್ಜುನ ಇಂದು ಇವಳನ್ನು ಕಾಪಾಡಿದ ಮಾತ್ರಕ್ಕೆ ನೀನೇನು ದೊಡ್ಡ ಅಮ್ಮೀರನೆಂದು ತಿಳಿಯಬಿಡಲಿ ಕುಣ್ಣಿಯೇ ಇಂದಿಲ್ಲ ನಾಳೆ ಆದರೂ ಇದರ ಸೇಡು ಈ ಪ್ರದೀಪ್ ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಪ್ರದೀಪನೇ ಅಲ್ಲ ಬರ್ತೇನೆ ಮಗನೇ ಹೋಗಲೇ ಹೋಗು ನಿನ್ನಂತ ಕೈಲಾಗದ ಶಾಂಡರಿಗೆ ಬೆದರಿಕೆ ಎದುರುವ ಏಡಿ ಗಂಡಸಲ್ಲ ಈ ಅರ್ಜುನ ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನವ ಪ್ರಾಣವನ್ನು ಕಾಪಾಡಿದ್ರಿ ನಿಮಗೆ ತುಂಬಾ ಧನ್ಯವಾದಗಳು ಇರಲಿ ನಾನು ಬರುತ್ತೇನೆ ನಿಂತ್ಕೊಳ್ಳಿ ಅರ್ಜುನ್ ನೋಡಿ ನಮ್ಮ ಮನೆಗೆ ಬಂದಾಗ ಏನು ತಿಳಿಯದೆ ಬಾಯಿಗೆ ಬಂದಾಗೆ ಮಾತಾಡಬೇಡಿ ದಯವಿಟ್ಟು ನನ್ನಿಂದ ತಪ್ಪಾಯ್ತು ಕ್ಷಮಿಸಿ ಶ್ರೀಮಂತರು ಈಗಿನ ಕಲಿಯುಗದಲ್ಲಿ ಬಡವರಿಗೆ ಯಾವ ರೀತಿ ಮಾತನಾಡುತ್ತಾರೋ ಅದೇ ರೀತಿ ನೀವು ಮಾತನಾಡಿದ್ದೀರಿ ಅದರಲ್ಲಿ ಯಾವ ತಪ್ಪಿನಿದೆ ಹೇಳಿ ದಯವಿಟ್ಟು ಆ ರೀತಿ ಎಲ್ಲ ಚುಚ್ಚು ಮಾತಾಡಬೇಡಿ ಪ್ಲೀಸ್ ನನ್ನದೊಂದು ಮಾತು ನಡೆಸಿಕೊಡ್ತೀರಾ ಅದೇನಂತ ಹೇಳಿ ಈ ಬಡವನಿಂದ ಆಗುವುದಾದರೆ ಖಂಡಿತ ನಡೆಸಿಕೊಡುತ್ತೇನೆ ಈ ಕವಿತಳನ್ನ ಸತಿ ಅಂತ ಸ್ವೀಕರಿಸಿಕೊಂಡು ನಿಮ್ಮ ಮನೆ ತುಂಬಿಸ್ಕೊಳ್ತೀರಾ ಏನು ಮಾತನಾಡುತ್ತೀರಿ ಕವಿತಾ ಏನು ಮಾತನಾಡುತ್ತೀರಿ ಮಣ್ಣಿನ ಮಡಿಕೆಯಲ್ಲಿ ಊಟ ಮಾಡುವ ಈ ಕಡು ಬಡವನಿಗೂ
ಚಿನ್ನದ ತಾಟಿನಲ್ಲಿ ಕೈ ತೊಳೋ ಶ್ರೀಮಂತ ಕುಮಾರಿಗೂ ಎಲ್ಲಿಂದ ಹೊಂದಾಣಿಕೆ. ಎಷ್ಟೇ ಆದರೂ ನೀವು ಶ್ರೀಮಂತರು, ನಾವು ಬಡವರು. ಅರ್ಜುನ್, ಮಣ್ಣಿನ ಮಡಕೆಯಲ್ಲಿ ಊಟ ಮಾಡಿದ್ರು ತಿನ್ನುವುದು ಅದೇ ಅಣ್ಣನೇ, ಚಿನ್ನದ ತಾಟಿನಲ್ಲಿ ಊಟ ಮಾಡಿದ್ರು ತಿನ್ನುವುದು ಅದೇ ಅಣ್ಣನೇ. ಬಡವರಾಗ್ಲಿ ಶ್ರೀಮಂತರಾಗಲಿ ಗಂಡು ಗಂಡೆ ತಾನೆ. ಅಂಥದ್ರಲ್ಲಿ ನಾನಿನ ಪ್ರೀತಿ ಮಾಡೋದ್ರಲ್ಲಿ ತಪ್ಪೇನಿದೆ ಹೇಳು? ಅದಲ್ಲದೆ ಈ ನಿಮ್ಮ ಧೈರ್ಯ ಶೌರ್ಯವನ್ನು ಕಂಡು, ಈ ನಿಮ್ಮ ಒಳ್ಳೆಯ ಗುಣಗಳನ್ನು ಕೊಂಡು ನಾನು ನಿಮ್ಮನ್ನು ಮನಸಾರೆ ಪ್ರೀತಿ ಮಾಡಿದ್ದೇನೆ. ಪ್ಲೀಸ್ ದಯವಿಟ್ಟು ನನ್ನ ತಿರಸ್ಕರಿಸಬೇಡಿ, ನಿಮ್ಮ ಕಾಲಿಗೆ ಬಿದ್ದು ಬೇಡುಕೋತು. ಎದ್ದೇಳು ಕವಿತಾ, ಎದ್ದೇಳು. ನೀನಾಡುವ ಮಾತಿನಲ್ಲಿ ಯಾವ ಮೋಸವಿಲ್ಲ ತಾನೆ. ಇದನ್ನು ನಾನು ನಿಜವೊಂದೇ ನಂಬಲೆ. ನನ್ನ ಕುಲದೇವರ ಮೇಲಾನೆ, ನನ್ನಾನೆ, ನಾನು ಹೇಳ್ತಿರೋ ಮಾತು ಸತ್ಯ, ನನ್ನನ್ನು ನಂಬು. ಆಗಲಿ, ಆ ತಂದೆ ಬ್ರಹ್ಮಾನಂದ ಇಚ್ಛೆಯಂತೆ ಆಗಲಿ. बने मत एक तड़ा चांद बहुत दूर है मगर चांदनी मेरे पास है, चांद बहुत दूर है मगर चांदनी मेरे पास है, तुम बहुत दूर है तुम्हारा दिल मेरे पास है. कमाल मेरे राजा. ಮೂಗುತಿ ಮುತ್ತು ಚಂದ, ವಾಗಿ ಜುಮಕಿ ಗತ್ತು ಚಂದ, ಕಾಸುಗಳ ಬಟ್ಟು ಚಂದ, ನಾಗಿ ಜಡಿ ಬಿಟ್ಟು ಚಂದ. ಮೂಗುತಿ ಮುತ್ತು ಚಂದ, ವಾಗಿ ಜುಮಕಿ ಗತ್ತು ಚಂದ, ಕಾಸುಗಳ ಬಟ್ಟು ಚಂದ, ನಾಗಿ ಜಡಿ ಬಿಟ್ಟು ಚಂದ. ಕೈಯದಷ್ಟು ತುಡಿ ಚಂದ, ಬಳಕು ಬಳ್ಳಿ ನಡಿ ಚಂದ, ಕೈಯದಷ್ಟು ತುಡಿ ಚಂದ, ಬಳಕು ಬಳ್ಳಿ ನಡಿ ಚಂದ, ಬಾಣ ಬೆಳ್ಳಿ ಬೆಳದಿಂಗಳಿನ ಮಗಳ ಈ ನಗೆ ಚಂದ. ಮೂಗುತಿ ಮುತ್ತು ಚಂದ, ಜಿಮಕಿ ಗತ್ತು ಚಂದ, ಕಾಸುಗಳ ಬಟ್ಟು ಚಂದ, ನಾದು ಜಡಿ ಇಟ್ಟು ಚಂದ. ಕಾಲಿಟ್ಟರೆ ಗೆಜ್ಜೆಗಳ ಜಿಗಿಯುವುದು ಮರುಳಾಗಿ, ರೆಪ್ಪೆಗಳ ಬಿಡಿಗಿಸಿಯೇ ಮೂವರಿಸ ಮರಿಗಂತ, ನರಳು ಸೋಕ ನೆಲವೆಲ್ಲ ಹಸಿರಾಗಿಸ ಗುಣ ಚಂದ, ಕೊಡಜಾದ್ರೆ ತಂಬೆಲ್ಲರದ ಕೊರದ ಬಂದಿ ಚಂದ. I love you, Mama. ಲಾ 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 ಲಾ. ಬಂದರೆ ದಿಗ್ವಿಜಯದ ಹಾರ, ನೀ ಬಂದರೆ ದಿಗ್ವಿಜಯದ ಹಾರ. ಬಾರು ಬಾರು ರಣಧೀರ, ಬಾರು ನೀತಿಯ ಸರದಾರ. ನೀ ಬಂದರೆ ದಿಗ್ವಿಜಯದ ಹಾರ, ನೀ ಬಂದರೆ ದಿಗ್ವಿಜಯದ ಹಾರ. ಬಾರು ಬಾರು ರಣಧೀರ. ಲೇ ಹರಾಮ್ಕೋರ್, ಎದುರಿಗೆ ಶ್ರೀಮಂತ ಬರುವುದು ಕಾಣಿಸುವುದಿಲ್ಲ ನಿನಗೆ? ದಾರಿ ಬಿಟ್ಟು ನಿಲ್ಲು ಮಗನೇ. ಏಯ್ ಹರಾಮ್ಕೋರ್ ಗಿರಾಮ್ಕೋರ್ ಎಂದು ಸೊಕ್ಕಿನಿಂದ ಬಗಳಿದ್ರೆ ನಿನ್ನನ್ನು ಹುಟ್ಟಿಲ್ಲ ಎಣಿಸ್ಬಿಟ್ಟೇನು? ಅಷ್ಟಕ್ಕೂ ರೋಡು ನಿಂದ ಇಲ್ಲ ನಿಮ್ಮ ಅಪ್ಪಂದ. ಲೇ ಮಂಕೆ, ಈ ಶ್ರೀಮಂತ ಯಾರೆಂಬುದನ್ನು ತಿಳಿದುಕೊಂಡು ಮಾತನಾಡು. ಏ ಕುತ್ತೆ, ನೀನ್ ಯಾರಾದ್ರೂ ನನಗೇನು?
ನೀನ್ಯಾರೆಂದು ತಿಳ್ಕೊಂಡು ಮಾತನಾಡುವ ಅವಶ್ಯಕತೆ ನನಗಿಲ್ಲ. ಇನ್ನೊಂದು ಸಾರಿ ಸೊಕ್ಕಿನಿಂದ ಮಗನೆಂದು ಬಗಳಿದರೆ ನಿನ್ನನ್ನು ಹುಟ್ಟಿಲ್ಲ ಎನಿಸ್ಬಿಟ್ಟನು ಬಲು ಹುಷಾರ್. ಏ ಸೊಕ್ಕಿನ ಕುಣ್ಣಿ, ಈ ಶ್ರೀಮಂತನಿಗೆ ಬಾಯಿಗೆ ಬಂದಂತೆ ಮಾತನಾಡಿದರೆ ಹಾರಿ ಹೋಗುವುದು ನಿನ್ನ ಪ್ರಾಣ ಎಂಬ ಪಕ್ಷಿಯೇ. ಪ್ರಾಣ ಪ್ರಾಣ ತೆಗೆಯುವುದು ನಿನಗೆ ಅಷ್ಟೇ ಅಲ್ಲ, ನಿನ್ನಂತ 1000 ಶೂರ ಸರ್ದಾರರು ಬಂದರು ನನ್ನ ಕೂದಲಲು ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ಈ ಶ್ರೀಮಂತನೆಂದರೆ ಹರಿಹರ ಬ್ರಹ್ಮಾದಿಗಳ ಶರಣಂದು ಸಲಾಮು ಹೊಡೆಯುತ್ತಿರುವಾಗ ಸಾಧ್ಯದ ಮಾತು ಈ ಶ್ರೀಮಂತನ ವಂಶದಲ್ಲೇ ಬಂದಿಲ್ಲ. ಅಷ್ಟಕ್ಕೂ ನೀನು ಕಳ್ಳರ ಗುರು ಕಾಡುಗಳ್ಳ ದಂತಚೋರ ಈರಪ್ಪಣ್ಣನ ಅವರಪ್ಪ ನಾನು. ಹಾಗಾದರೆ ಅಷ್ಟೊಂದು ಸೂರ ನಿರವಯ ನೀನು? ಸೂರ ಅಷ್ಟೇ ಧೀರನೂ ಹೌದು. ಲೇ ಹರಾಮ್ಖೋರ್, ಮೈ ಮೇಲೆ ಕಬರಿಲ್ಲದ ಬಾಯಿಗೆ ಬಂದಂತೆ ಮಾತನಾಡಿದರೆ ಈ ಶ್ರೀಮಂತನ ಜೊತೆ ವಾದಿಸಬೇಡ. ವಾದಿಸಿದರೆ ಇದೇ ಪಿಸ್ತೂಲಿನಿಂದ ತುಂಡರಿಸಿ ಚೆಲ್ಲುತ್ತೇನೆ ಮಗ, ಬಲು ಎಚ್ಚರ. ಪಿಸ್ತೂಲು ತೋರಿಸಿದರೆ ಹೆದರುವ ಗಂಡು ನಾನಲ್ಲ. ಅದೇ ಮಾತು ನಿಜವಾದರೆ ಹಾಕಲೆ ನನ್ನದಿಗೆ ಗುಂಡು ಹಾಕು. ಸುತ್ತು 25 ಹಳ್ಳಿಗಳೇ ಶ್ರೀಮಂತನೆನಿಸಿಕೊಂಡಿರುವ ನನಗೆ ಈ ರೀತಿ ಸೊಕ್ಕಿನಿಂದ ಮಾತನಾಡುತ್ತಿರುವೆಲ್ಲ, ಯಾರು ನೀನು? ನಾನು ಬಡವರ ಬಂಧು, ಮೇಲಾಗಿ ನಿಮ್ಮಂತ ಕಟುಕ ಶ್ರೀಮಂತರನ್ನು ರುಂಡ ಚಂಡಾಲಲು ಸಿದ್ಧನಾಗಿ ಬಂದಿರುವ ಜಗದೇ ಕವೀರ, ಗಂಡುಗಲಿಗಳ ಗಂಡ. ಗಂಡುಗಲಿಗಳ ಗಂಡ. ಲೇ ಗಂಡುಗಲಿ, ನಿನ್ನಂತ ಗಂಡುಗಲಿಗಳನ್ನು ಸೂರಾದಿಸೂರರನ್ನು ಪ್ರಾಣ ತೆಗೆದು ಪರಮಾತ್ಮನ ಪಾದಕ್ಕೆ ಪಾರ್ಸಲ್ ಮಾಡಿದ್ದೇನೆ ಈ ಶ್ರೀಮಂತ ಪ್ರತಾಪ. ಬದುಕುವ ಆಸೆ ನನಗಿಲ್ಲ. ಇಲಿಯಾಗಿ 100 ವರ್ಷ ಬಾಳುವುದಕ್ಕಿಂತ ಹುಲಿಯಾಗಿ ಒಂದೇ ದಿನ ಬಾಳುತ್ತೇನೆ ಹೊರತು ನಿಮ್ಮಂತ ಬಂಡರಿಗೆ ಎದುರಿ ಮುಂದಿಟ್ಟ ಹೆಜ್ಜೆ ಹಿಂದುಳಿದಿಲ್ಲ ಈ ಟೈಗರ್ ಕರ್ಣ. ಈ ಕರ್ಣನ ವಂಶದಲ್ಲೇ ಬಂದಿಲ್ಲ, ಮುಂದೆ ಬರೋದು ಇಲ್ಲ. ಬಿ ಕೇರ್ಫುಲ್. ಓಹೋ, ಇವನು ದಿಲ್ ಅಂಡರ್ ವರ್ಲ್ಡ್ ರೌಡಿ ಇದ್ದರೆ ಇರಬಹುದು. ಇವನ ಜೊತೆ ವಾದಿಸಿದರೆ ಇಂಥ ಸಮಯದಲ್ಲಿ ವಾದಿಸುವುದು ಸರಿಯಲ್ಲ. ನಾನು ಮಾಡುತ್ತಿರುವ ಸ್ಮಗ್ಲಿಂಗ್ ಕಳ್ಳತನದ ವ್ಯಾಪಾರದಲ್ಲಿ ಇವನನ್ನು ಸೇರಿಸಿಕೊಂಡರೆ ಇಡೀ ದಿಲ್ಲಿಗೆ ಕುಬೇರನಾಗಿ ಇಡೀ ದಿಲ್ಲಿಯನ್ನೇ ಕಿರುಬರಳಲ್ಲಿ ಅಲ್ಲಾಡಿಸುವುದು ಸಂದೇಹವಿಲ್ಲ. ಬಟ್ ಇವನಿಂದಲೇ ನನ್ನ ಎಲ್ಲ ಕಾರ್ಯಗಳನ್ನು ಸಾಧಿಸಿ ಸಮಯ ನೋಡಿ ಇವನನ್ನು ಕೊಲೆಗೈಯದರಾಯ್ತು. ಯಾಕೆ ಪ್ರತಾಪ್ ಬರಸಿಡಲು ಬಾಣದಂತೆ ಮೂಕನಾಗಿ ಬಿಟ್ಟೆ? ನೋಡು ಕರ್ಣ, ಇಂದಿನಿಂದ ನಾವಿಬ್ಬರು ಪಾರ್ಟ್ನರ್ ಆಗಿ ಬಿಡೋಣ, ಏನಂತೀಯ? ಓಕೆ ಪ್ರತಾಪ, ಓಕೆ. ಆದ್ರೆ ವ್ಯವಹಾರದಲ್ಲಿ ಒಂದು ಕಂಡೀಷನ್. ನಿನ್ನಲ್ಲೇನಾದ್ರೂ ನನಗೆ ಮೋಸವಾದರೆ ನಿನ್ನ ತಲೆ ಕಡೆಯದೆ ಬಿಡುವುದಿಲ್ಲ, ಬಲು ಜಾಕಿ. ನೀನು ಮನಸ್ಸು ಮಾಡಿದರೆ ಅದರಲ್ಲಿ ಸಂದೇಹವಿಲ್ಲ. ನಾನು ಮಾಡುತ್ತಿರುವ ಕಳ್ಳತನದ ಸ್ಮಗ್ಲಿಂಗ್ ವ್ಯಾಪಾರದಲ್ಲಿ ನೀನು ಭಾಗಿಯಾದರೆ ಬಂದ ಹಣದಲ್ಲಿ ನನಗೆ 50, ನಿನಗೆ 50. ಓಕೆನಾ? ಓಕೆ ಪ್ರತಾಪ, ಓಕೆ. ಆದ್ರೆ ವ್ಯವಹಾರದಲ್ಲಿ ಒಂದು ಕಂಡೀಷನ್. ನಿನ್ನಲ್ಲೇನಾದ್ರೂ ನನಗೆ ಮೋಸವಾದರೆ ನಿನ್ನ ತಲೆ ಕಡೆಯದೆ ಬಿಡುವುದಿಲ್ಲ, ಬಲು ಜಾಕಿ. ನೋ 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 ನೋ, ಮಾತು ಕೊಟ್ಟಿ ಮರಳಿ ಬೀಳುವಂತ ಕಚಡ ಮನುಷ್ಯ ನಾನಲ್ಲ. ನೋಡು, ಇಂದಿನಿಂದ ನಾವಿಬ್ಬರು ಪಾರ್ಟ್ನರ್. ಇಲ್ಲಿಯ ತನಕ ನಮ್ಮಿಬ್ಬರಲ್ಲಿ ನಡೆದ ವಾದ ವಿವಾದಗಳ ಒಂದು ಕೆಟ್ಟ ಗಳಿಗೆಯಿಂದ ಮರೆತು ನಡೆ, ಮನೆಗೆ ಹೋಗೋಣ. ಓಹೋ, ಇಲ್ಲ, ನಂದು ಬೇರೆ ಕೆಲಸವಿದೆ, ನೀವು ನಡಿ, ನಾನು ಆಮೇಲೆ ಬರುತ್ತೇನೆ. ಸರಿ, ಹಾಗಾದರೆ ನಾನು ಇನ್ನು ಬರುತ್ತೇನೆ. ಆಟ ಹುಡುಗಾಟವೋ ಪರಮಾತ್ಮ ನಾಟವೋ, ಪಾಠವೋ ನಾಟವೋ ಭಗವಂತ ನಾಟವೋ. ಹೋಗು ಪ್ರತಾಪ, ಹೋಗು ಹೋಗು ಹೋಗು. ನಿನ್ನ ಮನೆ, ಈ ಕರ್ಣ ನಿನ್ನ ಮನೆ ಸೇರಿದ್ದು ಯಾಕೆ ಗೊತ್ತಾ? ನಿನ್ನ ಪಾರ್ಟ್ನರ್ ಆದ ನಿನ್ನ ಮನೆ ಸೇರಿದ್ದು ಯಾಕೆ ಗೊತ್ತಾ? ನನ್ನ ತಂದೆ ತಾಯಿ ತಮ್ಮಂದಿರನ್ನು ಕೊಲೆ ಮಾಡಿದ ವ್ಯಕ್ತಿ ಯಾರೆಂದು ಪತ್ತೆ ಹಚ್ಚಿ ಅವರನ್ನು ಈ ಭೂಮಿಯಿಂದ ಯಮಲೋಕಕ್ಕೆ ಕಳಿಸುವುದಕ್ಕೆ ಪ್ರತಾಪ.
ಸೇಡಿನ ಹೊಡೆತವನ್ನ ಕುಡುಕಂತ ನನ್ನ ಬಿಡಬ್ಯಾಡ ಗೆಳತಿ ಎಲ್ಲವಗ ಹೋಗುಣು ಹೆಂಗಾರ ಕೊಲ್ಲಾರ ಬಂಡಿ ತಯ್ಯಾರ ಎಲ್ಲವಗ ಹೋಗುಣು ಹೆಂಗಾರ ಕೊಲ್ಲಾರ ಬಂಡಿ ತಯ್ಯಾರ ಉದು ಹಣ್ಣು ಮಂಗಳಾರ ಹಾಡಲ್ಲಿಗೆ ತುಂಬ ಸುಣ್ಣ ಐತಾರ ಉದು ಹಣ್ಣು ಮಂಗಳಾರ ಹಾಡಲ್ಲಿಗೆ ತುಂಬ ಸುಣ್ಣ ಐತಾರ. ಅಲ್ರಿ ದೈವ ಈ ಸಿದ್ಧ ನಾನೇ ಬರ್ದಾಗ ದೇವ್ರ ಮದುವೆಯನ್ನು 3 ಅಕ್ಷರ ಬರ್ದಾನೋ ಇಲ್ಲೋ ಅಂತೀನಿ. ಏನಪ್ಪ ಎಲ್ಲ ಹುಡುಗಿಯಾರು ಬರ್ತಾರ ಅತ್ತ ಕೈ ಆಡಿಸಿ ಇತ್ತ ಕೈ ಆಡಿಸಿ ನಾನು ಹೂವಿನ ಬುಟ್ಟಿ ಖಾಲಿ ಮಾಡಿ ಕಡಿಕು ನನಗೆ ಚಂಬ ಕೊಟ್ಟೋಕ್ಕಾರ ಅಂತೀನಿ. ನಾನು ಇಂದು ಹೊಲಿತಾರ ನಾಳೆಗೆ ಹೊಲಿತಾರ ಇಂದು ಹೊಲಿತಾರ ನಾಳೆಗೆ ಹೊಲಿತಾರ ಅಂತ ತಡ್ಕೊಂಡ್ ನಸಿನ 4 ಗರ್ದೂರ್ಯ ಆಕಿ ನನಗೆ ಹೊಲಿಲಿಲ್ಲ ಒದ್ದು ಹೊಲಿಲಿಲ್ಲ ಆಗಿದ್ದಾಲಿ ಇವತ್ತು ಆ ಛತ್ರಿ ಚೆನ್ನಪ್ಪನ ಮಗಳು ಸಿಂಗಾರಿ ಬರಲಿ ಈ ಸಿದ್ಧನ ಮದುವೆ ಹಾಕೊಳ್ಳೋ ಇಲ್ಲ ಅಂತ ಕೇಳೇ ಬಿಡ್ತೇನೆ. ಬರ್ಲಿ ತಂಡಿ ತಂಡಿ ಹೌದಾಗ ಕಿಡಿ ಕಿಡಿ ಜಂಬರ ಮಡಿನಿ ಪ್ಯಾಸಣ್ಣ ತಂಡಿ ತಂಡಿ ಹೌದಾಗ ಕಿಡಿ ಕಿಡಿ ಜಂಬರ ಮಡಿನಿ ಪ್ಯಾಸಣ್ಣ ಅರೆ ದೌಡ್ ಕರ ಮುದುಕರಿಗೆಲ್ಲ ಕೊಟ್ಟೆನು ಟೆನ್ಷನ್ನ ಅರೆ ದೌಡ್ ಕರ ಮುದುಕರಿಗೆಲ್ಲ ಕೊಟ್ಟೆನು ಟೆನ್ಷನ್ನ. ಕುಡ್ಕಂತ ನನ್ನ ಬಿಡಬ್ಯಾಡ ಗೆಳತಿ ನಿಮ್ಮ ಅಪ್ಪನು ಕುಡಿತಾನ ನಿಮ್ಮ ಅಣ್ಣನು ಕುಡಿತಾನ ಬರೆ ಕುಡುಕುರದ ನಿಮ್ಮ ಮನೆತಾನ ನಾ ಕುಡ್ದರ ದೊಡ್ಡ ತಪ್ಪೇನ. ಹತ್ತೈತಿ ತಂಡಿ ಪಿಚ್ಚೋ ನಿನ್ನ ಗುಂಡಿ ಬಾಯಗೈಡು ತನ್ನ ಉಂಡಿ ಎನ್ನ ಹುಡುಗ ನಿನ್ನ ತಂಡೆ ಹತ್ತೈತಿ ತಂಡಿ ಪಿಚ್ಚೋ ನಿನ್ನ ಗುಂಡಿ ಬಾಯಗೈಡು ತನ್ನ ಉಂಡಿ ಏ ನಮ್ಮವ ನಿನ್ನ ತಂಡೆ. ತೋರ್ಸೋದು ತೋರಿಸ್ತಿ ಚಂದಂಗಿ ತೋರ್ಸ ಮುತ್ತಿನ ಸರಗ ಸರಸ ಎಲ್ಲೈತಿ ಹುಡುಗಿ ನಿನಗ ಲೈಸನ್ಸ. ತೋರ್ಸೋದು ತೋರಿಸ್ತಿ ಚಂದಂಗಿ ತೋರ್ಸ ಮುತ್ತಿನ ಸರಗ ಸರಸ ಎಲ್ಲೈತಿ ಹುಡುಗಿ ನಿನಗ ಲೈಸನ್ಸ. ಬೆಕ್ಕದಾಗಲಿ ಬೆಂಕಿ ಹತ್ತಲಿ ಮಾವ ನಿನ್ನ ಸಲುವಾಗಿ ಕೆಟ್ಟದ ತಲೆ ನಿನ್ನ ಸಲುವಾಗಿ ಕೆಟ್ಟದ ತಲೆ ಕೊಬ್ಬಿ ಅಂತೈತೆ ಬಳಸಿ ಹುಚ್ಚವ ಹಾನ ಹೊಡ್ಬಾರ ಮಾಪವ ಕೊಬ್ಬಿ ಅಂತೈತೆ ಬಳಸಿ ಹುಚ್ಚವ ಹಾನ ಹೊಡ್ಬಾರ ಮಾಪವ ಬೆಟ್ಟದಾಗಲಿ ಬೆಂಕಿ ಹತ್ತಲಿ ಬೆಟ್ಟದಾಗಲಿ ಬೆಂಕಿ ಹತ್ತಲಿ ನಿನ್ನ ಸಲುವಾಗಿ ಕೆಟ್ಟದ ತಲೆ ನಿನ್ನ ಸಲುವಾಗಿ ಕೆಟ್ಟದ ತಲೆ ಕೊಬ್ಬಿ ಅಂತೈತೆ ಬಳಸಿ ಹುಚ್ಚವ ಹಾನ ಹೊಡ್ಬಾರ ಮಾಪವ ಕೊಬ್ಬಿ ಅಂತೈತೆ ಬಳಸಿ ಹುಚ್ಚವ ಹಾನ ಹೊಡ್ಬಾರ ಮಾಪವ. ಉಟ್ಟುಕೊಂಡ ಪತ್ತಲ ಕಟ್ಟಿಕೊಂಡ ಚಪ್ಪಲ ಹುಡುಗ ಬಾರ ನಿಮ್ಮ ಇತ್ತಲ್ಲ ಅಮಾವಾಸಿ ಕರಿ ಕತ್ತಲ ಅಮಾವಾಸಿ ಕರಿ ಕತ್ತಲ ಉಟ್ಟುಕೊಂಡ ಚಪ್ಪಲ ಕಟ್ಟಿಕೊಂಡ ಚಪ್ಪಲ ಹುಡುಗ ಬಾರ ನಿಮ್ಮ ಇತ್ತಲ್ಲ ಮಂದಿ ನೋಡ ಸುತ್ತ ಮುಚ್ಚಲ ಅಮಾವಾಸಿ ಕರಿ ಕತ್ತಲ. ಏನೋ ಹುಡುಗ ಹೂವಿನ ತೊಡಗ ಏನಂತೈತಿ ಇನ್ನು ಹೂವಿನ ವ್ಯಾಪಾರ ನಂದು ವ್ಯಾಪಾರ ಅಂತೂ ಮಸ್ತ್ ನಡೆದೈತ್ಯ. ಆ ವ್ಯಾಪಾರ ಮಾಡಿದ ಲಾಭದಾಗ ನೀನು ಹುಬ್ಳಿ ಕರ್ಕೊಂಡು ಪಿಕ್ಚರ್ ನೋಡಕ್ಕೆ ಹೋಗ್ಬೇಕಂತ ಮಾಡೀನಿ. ಬರ್ತೀಯಾ ನನ್ನ ಚಿನ್ನ?
ದನ ಒದರ್ದಂಗ ಯಾಕೆ ಒದ್ರಾಕತ್ತಿಲ್ಲ ಸಿದ್ಧ ಬಾಯಿಗೆ ಬಂದಂಗ ಮಾತಾಡ್ಬೇಡ. ನನ್ನ ಮಡಿಲೇ ನೀರಿಗೆ ಹೊಂಟೀನಿ. ನೀ ಏನ್ಕಿನ್ನಾರ ಮಾತಾಡಿದ್ರೆ ಸುಟ್ಕೊಂಡ ಸತ್ತೋಕೆ. ಸರಿ ನಾವು ತಡ್ಕೋ ಸಿಂಗಾರಿ. ಅವಸೂರದಾಗ ನೀರಿಗೆ ಹೋಗು ನೆಪದಾಗ ನನ್ನಂತ ಹುಡುಗನ್ ಯಾಕೆ ಕಳ್ಕೊಂತಿ? ನೀ ಒಂದು ಮನಸ್ಸು ಮಾಡಿ ಅಣ್ಣ, ಆಮೇಲೆ ನೋಡಿ ಅಂತ ಈ ಸಿದ್ಧಂದ ತಾಕತ್ ಎಟ್ಟೈತಂತ. ನನ್ನ ಕೈ ನಿನ್ನ ಕೈಯಾಗ ಕೊಡ್ಬೇಕಂದ್ರ ನೀ ಎಷ್ಟು ಬುದ್ಧಿವಂತದಿ ಅಂತಂದ ನನಗೆ ಗೊತ್ತಾಗಬೇಕು. ಏನು ಕೇಳ್ತಿ? ದಡ 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 ಕೇಳಿಬಿಡ, ಉತ್ತರ ಹೇಳ್ಬಿಡ್ತೇನೆ. ಹೇಳ್ತೀನಿ ಕೇಳ. ರಂಗ್ಯಾಗ ಮೂರಂಗಿ ಅಂದ್ರ ಯಾವ್ದು? ಕಟಕಿಲ್ಲದ ಗಿಡ ಅಂದ್ರೆ ಯಾವ್ದು? ಈಗ ನೀರು ತುಂಬ್ಕೊಂಬರ್ತೀನಿ, ಜಲ್ದಿ ಹೇಳು. ಅಲ್ಲ ಇವಳು ಬೆರಿಕಿ ಅನ್ನ ಹುಟ್ಟಿದ ಊರಿನಿಂದ ಬೆಂಗಳೂರು ತನ ಹೋದ್ರು. ಎಲ್ಲಾರು ತಲೆ ಮ್ಯಾಗ ಕೈ ಆಡಿಸಿ ಬರೋ ಮಗ ನಾನು. ಈಕೇನ್ರಿ ನನಗ ಬಿಟ್ಟು ಅಲ್ಲಲ್ರಿ ಬವ್ವ ಅಂತೇನಿ. ಯಾಕೆ ಮೂರಂಗಿ ಅಂದ್ರಿ ಏನ? ಮತ್ತು ಕಟ್ಟಿಗಿಲ್ಲದ ಗಿಡ ಅಂದ್ರಿ ಏನ? ನಿಮಗಾರ ಗೊತ್ತನ್ರಿ? ಯಾರು ಹೇಳ್ರಿ? ಪಂಚರ ಹನುಮಂತ ಮಾವ ಯಾಕೆ ನಗತಿ ಹೇಳ, ಗೊತ್ತಿದ್ರ? ಏನು ಹುಡುಗ ತುಪ್ಪದ ತುಡುಗ ಎಲ್ಲ ತಿಳಿತನ? ನೀ ಹೇಳಿದ್ದಂತೂ ನನಗೇನು ತಿಳಿಲಿಲ್ಲ. ಮತ್ತ ಸೋತೆ ಹೌದಿಲ್ಲ? ಇದ್ರಾಗ ಏನೈತಿ ಬಿಡಲಿ, ಮತ್ತೆ ಸೋತಂಗಲ್ಲ. ಸೋತೇನಂತ ತಿಳಿದು ನೀನ ಹೇಳ್ಬಿಡ. ಹೇಳ. ರಂಗ್ಯಾಗ ಮೂರಂಗಿ ಅಂದ್ರ ಮದರಂಗಿ, ಚದರಂಗಿ, ಮೂಲಂಗಿ. ಮತ್ತ ಕಟ್ಟಿಗಿಲ್ಲದ ಗಿಡ ಅಂದ್ರ ಬಾಳಿ ಗಿಡ. ಓ ಈದ ನನಗೆ ಮೊದಲ ಗೊತ್ತಿತ್ತ. ಮತ್ತ ಗೊತ್ತಿದ್ರೆ ಯಾಕೆ ಹೇಳಿಲ್ಲ? ನಿನ್ನ ಬಾಯಿಲಿ ಏನು ಬರ್ತತ್ತ ಅನ್ನೋದು ಕೇಳಾಕ ನಿಂತಿದ್ನೆ ನನ್ನ ಚಿನ್ನ. ಹಂಗಾರ ಬೇಗ ಕೈತಾರು ನನ್ನ ಹೀರೋ. ಹೆಣ್ಮರಿ ಅವ್ರ ಪಕ್ಕ ಹೊತ್ ಮರ್ರಿ. ನಟ್ಟಿ ಬಸ್ ಸ್ಟ್ಯಾಂಡದಾಗ ತಾಳ ಕಡಿ ಬಿಡಿಕಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ, ಬರ್ತಾಳ ನನ್ನ ಹುಡುಗಿ. ತಾಳಗಡಿ ಬಿಡಿಗಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರತಾಳ ನನ್ನ ಹುಡುಗಿ, ಬರತಾಳ ನನ್ನ ಹುಡುಗಿ. ಕಾಲ ಭಾಳ ಕೆಟ್ಟೋಗೈತ್ರಿ ಅಪ್ಪ, ಕಾಲ್ ಭಾಳ ಕೆಟ್ಟೋಗೈತಿ. ಈಗೇನು ಹುಡುಗಿಯರಿ ಲವ್ ಮಾಡಾಕ ಮನಿ ಮಠ ಹೊತ್ತು ಗೊತ್ತು ಇರ್ತೈತೆ ನಿಲ್ಲು ಎಲ್ಲಿ ಅಂತೇಳಿ ಸುರುಣ ಹಚ್ಕೊಂಡ್ಬಿಡ್ತಾವ ನೋಡ್ರಿ. ಬಣ್ವಿ ಸಂಧಿ ಅಂದ್ರು ಕೇಳೋಗಿಲ್ಲ, ಪಿಗ್ಜಾಲಿ ಕಂಟೆ ಅಂದ್ರು ಕೇಳು, ಕೆರಿ ಒಂಡಿ ತಿಂದ್ರು ಸೇಲ್ರಿ ಅಪ್ಪ. ಇನ್ನು ನಮ್ಮ ಮಂಗ್ಯನ ಮಕ್ಕಳು ಅದು ಬಿಡ್ರಿ. ಈ ಹೊಸ ಪಂಚಾಯತಿ ಓಪನಿಂಗ್ ಆಗಿಲ್ಲ ಮಂಗ್ಯನ ಮಕ್ಕಳ ಆದ್ರೆ ಹೋಗ್ಬೇಡ ಅಂದ್ರು
ಕೇಳೋದಿಲ್ರಿ ಅಪ್ಪ ನನ್ನ ಮಂಗ್ಯನ ಮಕ್ಕಳ ಹೋಗಲ್ ಬಿಡ್ರಿ. ಈ ಮಂಗ್ಯನ ಮಕ್ಕಳು ಊರ ಸಬರಿ ಸಂಬಂಧ ನಮಗೇನಾಗೋದೈತಿ ಅಲ್ಲ ಚಿಂತೆಗೆ ಮುಲ್ಲಾ ಸ್ವರ್ಗಿಂದಂತ ರೀ ಲೈಲಾ ಮಜನುಗಳ ಸ್ವಲ್ಪ ದಾರಿ ಬಿಟ್ಟು ನಿಂದ್ರಿ. ಎಂತ ಜನ ರೀಪ್ಪ ಕಮ್ಮಗ ಒಟ್ಟು 2 ನಿಮಿಷ ಲವ್ ಮಾಡಕ್ ಬಿಡುವಲ್ರು ಅಂತೀನಿ. ಅಲ್ಲಲ್ಲಿ ತಮ್ಮ ಈ ಥರ ರೋಡ್ನ್ಯಾಗ ಚಿತ್ತಿ ಮಳಿಗೆ ನಾಯಿ ತೆಕ್ಕಿ ಬಡ್ಕೊಂಡಂಗೆ ನಿಂತ್ರ ನಮ್ಮಂತಾರ ಎಲ್ಲಿ ಹೋಗ್ಬೇಕು? ಇಲ್ಲಿ ಕುಂತಾರಲ್ಲ ಆಡಿನ ಮಾಲ ಈ ಮರವು ಜಗ್ಗಿಲ್ಲದ ನೋಡ ಪುಡಾಳ್ ಪರಿಸಿ ಎಂಥವ್ರ ನಿಮಗೆ ಕಲ್ಲು ಹೋಗೋದ ಬಿಡುದಿಲ್ಲ ಏಪ ನನ್ನ ಮಂಗ್ಯನ ಮಕ್ಳು. ಎಂಥವ್ರಿಂದ ನಿಮಗೆ ತೊಂದರೆ ತಪ್ಪಿದ್ದಲ್ಲ, ಮನೆಗೆ ಹೋಗಿ ಲವ್ ಮಾಡ್ರಿ. ಯಪ್ಪ ಈ ಸಾಟ ನೋಡಿದ್ರ ನನ್ನ ಮಗಳ ಸಾಟನ ಇದ್ದಂಗೆ ಕಾಣ್ತೈತ್ರಿ. ಕೆಟ್ಟು ನಿನ್ನವಣ್ಣಿ ಪೂರ ಕೆಟ್ಟೆ. ಯಪ್ಪ ತಡಕು ಸಮಾಧಾನ. ಯಪ್ಪ ಹೇಳ್ಯವ ಒಂದ್ ಸ್ವಲ್ಪ ತಡ್ಕೊಂತೇನೆ ಹೇಳ್ಯವ. ಯಪ್ಪ ಅವ್ರು ಅದರಲ್ಲ ಅವರು ತೂ ನಿಮ್ಮವನ ಅವಸರದಾಗ ಪಿಕ್ಜಾಲಿ ಕಂಟ್ಯಾಗ ಹುಟ್ಟದ್ಯಾಕೆ ಅಲ್ವಾ ನನ್ನ ಮಗಳ? ಹೊತ್ತು ನೆತ್ತಿ ಮ್ಯಾಗ ಬಂದು ಮುಲ್ಲಾ ಹೋದ್ರು ಟೈಮ್ ಆಗೈತಿ. ಮೊಸರಿಗೆ ಹೋಗ್ಬೇಕು ಅನ್ನೋದು ಖಬರ ನಿನಗೈತೆ ನಿಲ್ಲು ಅಂತೇನೆ. ಹಾಲು ಮೊಸರು ತಗೊಳ್ ನಿನ್ ಗಿರಾಕಿ ದಾರಿ ನೋಡಿ ಗೊರಕೆ ಹೊಡ್ಯಾಕತ್ತಾವೋ ನಿನ್ನವನ ಗೊರಕೆ ಹೊಡ್ಯಾಕತ್ತಾವ. ಏನ್ ನಿಮ್ಮವನ ಕಬರ್ ಗಿಬರ್ ಐತಿಲ್ಲ ಅವ್ರದ ಯಾರಂತ ತಿಳ್ಕೊಂಡಿ? ನಮ್ ಬೆಣ್ಣಿ ತಗೊಳೋ ಗಿರಾಕಿ ಅದಾರೋ ಯಪ್ಪ. ಅಂತೂ ಈ ನನ್ನ ಮಂಗ್ಯನ ಮಗ ನನ್ನ ಮಗಳ ಸಿಂಗಾರಿ ತಲೆ ಕೆಡ್ಸ್ಯಾನ ಅಂದಂಗಾತ್. ಯವ್ವ ನನ್ನ ಮಗಳ ಸಿಂಗಾರಿ ಯವ್ವ ಹೊಡಿಬೇಡ ಯವ್ವ. ಅವನ 50 ರೂಪಾಯಿ ಕೊಟ್ಟಕ ಬರೀ 3 ಬಲೂನ್ ಕೊಟ್ರ ಅವನು. ಇನ್ನೊಂದೆರಡು ತೊಗೊಂಬರ್ಬೇಕಿಲ್ಲ. ಉಷ್ಟು ತಂದಿದ್ನೇವ ಅವು ಹೊಡೆದಿವ 3 ಉಳ್ದಾವ ಅವು ಒಕ್ಕವಾಳ ಇನ್ನೊಂದೆರಡು ದಿವ್ಸಕ್ಕೆ. ಯವ್ವ ಕಳಿಸ್ಬೇಡ ಒಂದೆರಡು ಇರ್ಲಿ, ಬೆಳಗ್ಗೆ ಹೊರ ಮಠ ಹೊತ್ತು ಭಾಳ ಐತಿ. ಆಯ್ತಾ ಇರಿಸ್ತೀನಿ. ಎದಕ್ ಬಂದಿ ಕಿತ್ತಾಕ ಈಗ ಶಕ್ತಿ ನಿನ್ನಲ್ಲಿಲ್ಲ, ಅರಶಕ್ತಿ ಬಾಳ ಐತಿ ಯಪ್ಪ. ಬಂದ ಶಿವ್ಯ ಅಕ್ಕ ತಂಗಿಯರು ಕೂಡ್ಯಾರು, ಅಣ್ಣ ತಮ್ಮ ಲವ್ ಮಾಡ್ಯಾರು, ಓಣ್ಯಾಗಿರು ಪಿತ್ರಿ ಬಿಲ್ಲಾರು, ನಮ್ಮ ಹುಡುಗರ ತಲೆ ಕೆಡ್ಸ್ಯಾರು. ಅಕ್ಕ ತಂಗಿಯರು ಕೂಡ್ಯಾರು, ಅಣ್ಣ ತಮ್ಮ ಲವ್ ಮಾಡ್ಯಾರು, ಓಣ್ಯಾಗಿರು ಪಿತ್ರಿ ಬಿಲ್ಲಾರು, ನಮ್ಮ ಹುಡುಗರ ತಲೆ ಕೆಡ್ಸ್ಯಾರು. ನಾನು ನಿಮ್ಮ ಮೊಸರು ಬೆಣ್ಣಿ ತಗೊಳ ಗಿರಾಕಿನ ರೀ. ಬಂದ್ರಿವ ಹಂದಿ ಮಾರಿ ಶಿವ್ಯ ನಂದು ಒಂದು ಎಲ್ಲಿ ಇಡ್ಲಿ ಅಂತ. ಲೇ ಮಂಗ್ಯನ ಮಕ್ಕಳ ನೀವಿಬ್ರು ಕುಡಿದ್ರ ನಮ್ಮ ಮೊಸರು ಬೆಣ್ಣೆ ತಗೊಳ ಗಿರಾಕಿ ಏನಾದ್ರು ಲೇಯಪ್ಪ. ನನ್ನ ಮಗಳ ಗಡಿಗೆ ಒತ್ಕೊಂಡು ಹೋಗ ಕಿಲಾಡಿ ನನ್ನ ಮಕ್ಕಳಿದ್ರಿ ಲೇಯಪ್ಪ, ಕಿಲಾಡಿ ಮಕ್ಕಳಿದ್ರಿ ನೀವ. ಆ ಗಡಿಗೆ ಕಣ್ಣು ಹಾಕ್ಯಾವ ಅಂದ್ರ ಕೈ ಹಾಕ್ಲ ಇರ್ತೀವನ್ರಿ ನಮ್ಮ ಶೆಟ್ಟಿ ಅವ್ರ. ಕೈ ಹಾಕಿ ಒಂದಿಂದ ನಿಮ್ಮ ಮೊಸರಿನ ಮಿಸ್ಲ ಮುರಿಯದ ಇರ್ತೇವ. ಆ ಮೀಸಲಾ ಮುರಿದೇವ ಅಂದ್ರ ಮೊಸರಿನ ಗಡಿಗೆ ನಮ್ದಾಗದ ಇರ್ತತೇನ್ರಿ ಶೆಟ್ರ. ಲೇ ಹಲಕಟ್ ನನ್ನ ಮಕ್ಕಳ ಆ ಗಡಿಗೆ ನೆಮ್ಮದ ಮಾಡ್ಕೊಳಕಂತ ಬಂದ್ರ ಮೊಣಕಾಲ್ ಗಚ್ಚ ಕಾಲ್ ತಗದ ಕೆರ ತಗೊಂಡ್ ಜ್ವರ ಬರೋ ಮಠ ಹೊಡೆದ ಕೈಯಾಗ ತಾಟ ಬಾಯಾಗ ಬೋಟ್ ಇಟ್ಟು ಮಕ್ಕಳ ಬಸ್ ಸ್ಟ್ಯಾಂಡ್ನಾಗ ಕುಂದರ್ಸ್ಲಿಲ್ಲ. ನನ್ನ ಹೆಸರು ಛತ್ರಿ ಚೆನ್ನಪ್ಪಲ್ಲ. ಲೇ ಮಂಗ್ಯನ ಮಕ್ಕಳ ಛತ್ರಿ ಚೆನ್ನಪ್ಪಲ್ಲ. ನಿನ್ನ ಮಗಳ ನೀ ಇಲ್ಲಿಂದ ಡೇಂಜರ್ ಭಾಳ ಐತಿ, ಡೇಂಜರ್ ನನ್ನ ಮಕ್ಕಳ ಅದರವ. ನಡಿ ಅವ್ ಮನೆಗೆ ಹೋಗೋಣ ನಡಿನ. ಮಾವ ನಿನ್ನ ಮಗಳಂತಲೇನೈತಿ ಅಂತಲೇನೈತಿ, ನನ್ನ ಮಗಳಂತೇಳಿ ಬಂಗಾರ ಪಾದಕೈತಿ ಬಂಗಾರ ಪಾದಕೈತಿ. ಆ ಪದಕ ಹಿಂಗ ಬೇಕಾಗೈತಿ, ಬೇಕಾಗೈತಿ ನಮ್ಗ ಬೇಕಾಗೈತಿ. ಆ ಪದಕ ನಿಮಗ ಸಿಗೋದಿಲ್ಲ ಪದಕ ಸಿಗೋದಿಲ್ಲ. ಬಿಡುದಿಲ್ಲ ನಾವು ಬಿಡುದಿಲ್ಲ, ನಾವು ಕೊಡುದಿಲ್ಲ ನಿಮ್ಗ ಕೊಡುದಿಲ್ಲ. ಬಿಡುದಿಲ್ಲ ಅಂದ್ರ ನಾವು ಬಿಡುದಿಲ್ಲ, ಬಿಡುದಿಲ್ಲ ಬಿಡುದಿಲ್ಲ. ಏ ಮಂಗ್ಯನ ಮಕ್ಕಳ ನನ್ನ ಮಗಳು ಬಂಗಾರ ಪದಕ ನಿಮ್ಗೆ ಸಿಗಾಕ ನಾ ಏನ್ ಬಿಡುದಿಲ್ಲ ಲೇಯಪ್ಪ. ನಡ್ರಿ ಹೋಗು ನಡ್ರಿ. ನಡುವೂರಾಗ ಕಡದರ ಕಡಿಲಿ ತರತನ ಬಿಡುದಿಲ್ಲ,
ನಿಮ್ಮ ಪಾಡನಲ್ಲ ಯಾರ ಅಂಜಿಕೆ ನನಗಿಲ್ಲ ಕೈ ಮಾಡಿ ಕರಿತನ ಕಡೆದಾಗಿ ಬಾರು ನನ್ನ ಎಂದೆಂದ ಗೆಳತಿ ನೋಡೋಣ ಮುಂದಿಂದ ಸಜ್ಜಾಗಿ ನಿಂತೆವು ನಾವಿಂದ ಏನಾಗತೈತಿ ಆಗಲಿ ಗೆಳತಿ ನಿನ್ನ ಸಂಬಂಧ ನಂಗ ನೀ ಇಬ್ರು ಬೇಡ ನಾ ಹೋಗ್ತೀನಿ ಶಿವ್ಯ ಆಕೆ ಜೋಡಿ ಸ್ವಲ್ಪ ನಂದು ಕೆಲಸ ಐತಿ 2 ನಿಮಿಷ ಮಾತಾಡ್ತೀನಿ ನಡಿಯನ್ನ ಏ ಸುಡುಗಾಡ್ಸಿದ್ದ ನಂದು ಸ್ಪೆಷಲ್ ಕೆಲಸ ಐತಿ ಮೊದಲು ನೀ ನಡಿಲಿ ನಂಗ ನೀನು ಬೇಡ ನಾ ಹೋಗ್ತೀನಿ ಅಲ್ಲಿ ಸಿಂಗಾರಿ ಬಾ ಇಲ್ಲಿ ಒಬ್ಬೊಬ್ರ ಹೋಗೋದು ಬೇಡ 3 ಮಂದಿ ಒಟ್ಟಿಗೆ ಹೋಗ್ಬಿಡು ನಡ್ರಲ್ಲ ಹೋಗೋಕ್ಕಿಂತ ಮೊದಲ ಒಂದ್ ಸ್ವಲ್ಪ ಮನಸ್ಸು ತಗ್ಗಾಲಾಗೈತೆ ಹಗರ್ ಮಾಡ್ಕೊಂಡು ಹೋಗೋಣ ತಡ್ರಿ ನೇ ಬಸ್ ಗಾಡಿ ಒಳಗ ನೀನಂತ ನಿನ್ನ ಮೇಲೆ ನೆನಪಿತ್ತ ಮತ್ತೆ ಆಗ್ತಡ ಹೋಗ್ಬಿಡು ನಡಿ ಮತ್ತಲ್ಲಿ ಏನಪ್ಪಿ ನಾನು ಕೈ ಹಿಡಿದು ಬಾಳಬೇಕಾದ ಕವಿತಾಳನ್ನು ತನ್ನವಶ ಮಾಡಿಕೊಂಡನಲ್ಲ ಅರ್ಜುನ ಆಯನನ್ನು ಒಲಿಸಿಕೊಂಡ ಮಾತ್ರಕ್ಕೆ ನೀನೇನು ದೊಡ್ಡ ಅಮ್ಮೀರನೆಂದು ತಿಳಿಯಬಿಡಲೇ ಕುನ್ನಿ. ಈ ಪ್ರದೀಪ ಮನಸ್ಸು ಮಾಡಿದರೆ ಕವಿತಾ ಅಂತ ಸಾವಿರಾರು ಹೆಣ್ಣುಗಳನ್ನು ತಕ್ಷಣ ತಂದು ನಿಲ್ಲಿಸಬಲ್ಲೆ. ಬಟ್ ಈ ಪ್ರದೀಪನಿಗೆ ಬೇರೆ ಹೆಣ್ಣು ಬೇಕಾಗಿಲ್ಲ. ಕವಿತೆ
ಈ ಪ್ರದೀಪನಿಗೆ ನೀನು ಬೇಕು. ನಿನ್ನ ಸಲುವಾಗಿ ರಕ್ತದ ಕಾಲು ಹರಿದರೂ ಚಿಂತೆ ಇಲ್ಲ. ಹಿಡಿದಾಟ ಮಾತ್ರ ಬಿಡುವುದಿಲ್ಲ ಈ ಮಿಡಿ ನಾಗರೋಷ ದಿವಸ ಕಾರ್ಯ ಪ್ರದೀಪ. ಇಂದು ನಾಗರ ಪಂಚಮಿ. ನಾಗರ ಪಂಚಮಿ ಅಂದರೆ ಹೆಣ್ಣು ಮಕ್ಕಳಿಗೆ ಎಲ್ಲೆಲ್ಲದ ಸಡಗರ. ನಾಗರ ಪಂಚಮಿ ಅಂದರೆ ನಾಡಿಗೆ ದೊಡ್ಡ ಹಬ್ಬ. ಅದರಲ್ಲೂ ಹೆಣ್ಣು ಮಕ್ಕಳು ತನ್ನ ತವರು ಮನೆಯವರು ಕರೆಯೋದಕ್ಕೆ ಬರ್ತಾರೆ ಅಂತ ದಾರಿ ಕಾಯ್ತಾ ಕುಳಿತಿರ್ತಾರೆ. ಆದರೆ ಎಲ್ಲ ಹೆಣ್ಣು ಮಕ್ಕಳಂತೆ ನಾನು ಕೂಡ ನನ್ನ ತವರು ಮನೆಯ ಭಾಗ್ಯವನ್ನ ಪಡೆದುಕೊಂಡು ಬಂದಿಲ್ಲ ಅಷ್ಟೇ. ಮಂಜುಳಾ, ಏನು ಮಾಡುತ್ತಿರುವೆ? ಮೈದುನರು ಮನೆಯಲ್ಲಿಲ್ಲವೇ? ಇಲ್ಲ ಬನ್ರಿ, ಮೈದುನರು ಇದಕ್ಕೆ ತಾನೇ ಹೊರಗಡೆ ಹೋಗಿದ್ದಾರೆ. ಯಾಕೆ ಮಂಜುಳಾ, ನಿನ್ನ ಕಣ್ಣಲ್ಲಿ ನೀರು? ಈ ರೀತಿ ಕಣ್ಣೀರು ಹಾಕ್ತಾ ಇದೆಯಲ್ಲ, ಯಾಕೆ? ಏನಾಗಿದೆ? ಏನಿಲ್ಲ ರೀ, ನನಗೆ ನನಗೆ ನನ್ನ ತವರು ಮನೆ ನೆನಪಾಯಿತು ಅಷ್ಟೇ. ಹುಚ್ಚಿ, ತವರಿನ ನೆನಪಾಯಿತು ಎಂದು ಈ ರೀತಿ ಹಬ್ಬದ ದಿನ ಕಣ್ಣೀರು ಹಾಕ್ತಾ ನಿಂತರೆ ನಿನ್ನ ಮನಸ್ಸಿಗೆ ಸಂತೋಷವಾಗುತ್ತದೆ. ನೋಡು ಮಂಜುಳಾ, ತವರಿನ ಕಡೆ ನೆನೆಸುತ್ತಾ ನಿನ್ನ ಮನಸ್ಸಿಗೆ ನೋವು ತಂದುಕೊಳ್ಳಬೇಡ. ಯಾಕೆ? ಇದು ನಿನ್ನ ಮನೆಯಲ್ಲವೇ? ಏನಿಲ್ಲ ರೀ, ಒಂದು ಹೆಣ್ಣಿಗೆ ಗಂಡನ ಮನೆಯಲ್ಲಿ ಎಷ್ಟೇ ಸುಖ ಸಂತೋಷದ ಸೌಭಾಗ್ಯವಿದ್ರು ಕೂಡ ಆ ಹೆಣ್ಣಿಗೆ ತವರು ಮನೆ ನೆನಪು ಬರುವುದಿಲ್ವೇನ್ರಿ? ಯಾಕೆ ಮಂಜುಳಾ, ಈ ಮನೆಯಲ್ಲಿ ನಿನಗೇನಾದರೂ ತೊಂದರೆ ಆಗಿದೆ? ಚೇಚೆ, ಈ ಮನೆಯಲ್ಲಿ ನನಗೆ ಯಾವುದಕ್ಕೂ ಕೊರತೆ ಆಗಿಲ್ಲ. ದೇವರಂತ ಗಂಡ, ಹುಲಿ ಅಂತ ಇಬ್ಬರು ಮೈದುನರು ನನ್ನ ಜೊತೆಯಲ್ಲೇ ಇರಬೇಕಾದ್ರೆ ಇದಕ್ಕಿಂತ ಹೆಚ್ಚಿನ ಭಾಗ್ಯ ನನಗೆ ಬೇಕು ಹೇಳಿ? ನೋಡು ಮಂಜುಳಾ, ಈ ಮನೆಯಲ್ಲಿ ನಿನಗೇನಾದರೂ ಉಣ್ಣಲು ತಿನ್ನಲು ಕಡಿಮೆ ಆಗಿದ್ದರೆ ನನಗೇಳು, ಈ ಕ್ಷಣದಲ್ಲೇ ತಂದು ಕೊಡುತ್ತೇನೆ. ಆದರೆ ನೀ ಯಾವ ಕಾಲಕ್ಕೂ ಕಣ್ಣೀರು ಹಾಕಕೂಡದು, ಯಾವಾಗಲೂ ನಗು ನಗುತ್ತಾ ಇರಬೇಕೆನ್ನುವುದೇ ಈ ನನ್ನ ಮುದ್ದಿನ. ಹಾಗಾದ್ರೆ ನೀವು ಖಂಡಿತವಾಗಿಯೂ ನಂದೊಂದು ಭಾಷೆ ನಡೆಸ್ಕೊಡ್ತೀರಾ? ಒಂದು ಏಕೆ ಮಂಜುಳಾ, 10 ಮಾತಾದರೂ ಹೇಳು, ಖಂಡಿತ. ಅದೇನಿಲ್ಲ, ನನಗೆ ನನ್ನ ಮೈದುನರ ಮದುವೆ ಮಾಡಬೇಕು ಅಂತ ಆಸೆ. ಓಹೋ, ಅಂತೂ ಮೈದುನರ ಮದುವೆ ಮಾಡಿ ಮೈದುನರ ಹೆಂಡತಿಯರು ಮನೆಗೆ ಬಂದ ನಂತರ ಮನೆಯ ಜವಾಬ್ದಾರಿ ಕೆಲಸವನ್ನು ಎಲ್ಲ ಅವರಿಗೆ ಒಪ್ಪಿಸಿ ಹಾಯಾಗಿರಬೇಕೆನ್ನುವುದೇ ನಿನ್ನ ಆಸೆ ಅಂತ ಕಾಣುತ್ತೆ ಅಲ್ವೇನೇ ಕಣೆ? ಹಾಗಲ್ಲ ರೀ, ರಾಜುನ ಓದು ಕೂಡ ಮುಗೀತು, ಅರ್ಜುನ್ ಕೂಡ ಮದುವೆ ವಯಸ್ಸಿಗೆ ಬೆಳೆದು ನಿಂತಿದ್ದಾನೆ. ಇವರಿಬ್ಬರ ಮದುವೆ ಮಾಡೋದು ಈ ಮನೆ ಹಿರಿಯರದ ನಮ್ಮ ಕರ್ತವ್ಯ ಅಲ್ವೇನ್ರಿ? ಮಂಜುಳಾ, ತಮ್ಮಂದಿರ ಮೇಲೆ ನನಗೆ ಪ್ರೀತಿ ಇಲ್ಲವೆಂದು ಅನ್ಕೊಂಡಿದ್ಯಾ? ನಾನು ಅದೇ ವಿಚಾರದಲ್ಲೇ ಇದ್ದೀನಿ. ತಮ್ಮಂದಿರು ಬರಲಿ, ವಿಚಾರ ಮಾಡಿ ಒಂದು ನಿರ್ಧಾರ ಮಾಡಿದ್ರಾಯ್ತು. ಇರಲಿ, ಯಾಕೋ ನಿನ್ನ ಜೊತೆ ಇವತ್ತೊಂದು ಕುಣಿಬೇಕನ್ನೋ ಆಸೆ ಆಗ್ತಾ ಇದೆ. ಹೌದಾ? ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ದೀನವು ಆನಂದವೇ.
ಹಾಡುವ ನುಡಿಯು ಜೇನಿನ ಸಿಹಿ